ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ತ್ರೈಲೋಕ್ಯಂ ಮಂಗಳಂ ಕುರು. ಪ್ರಕೃತಿಯೇ ಗುರು ಗಗನವೇ ಲಿಂಗವು ಜಗವು ಕೂಡಲ ಸಂಗಮ. ಪ್ರಕೃತಿಯೇ ಗುರು ಗಗನವೇ ಲಿಂಗವು ಜಗವೇ ಕೂಡಲ ಸಂಗಮ. ಆತ್ಮೀಯ ಮಂಗಳೂರು ಸಮಾಚಾರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಎಲ್ಲ ಶಿಕ್ಷಕ ಬಂಧು ಭಗಿನಿಯರಿಗೆ ಮುಂಗಡವಾಗಿ ಮುಂಬರುವ ದಿನಗಳಲ್ಲಿ ಬರತಕ್ಕಂತಹ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಆತ್ಮೀಯ ಸಮಸ್ತ ಮಂಗಳೂರು ಸಮಾಚಾರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಗುರು ವೃಂದದವರಿಗೆ ಈ ಸಂದರ್ಭದಲ್ಲಿ ಶಿಕ್ಷಕ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಜೊತೆಗೆ ಈ ಸಂದರ್ಭದಲ್ಲಿ ಶಿಕ್ಷಕ ದಿನಾಚರಣೆಯ ಈ ಶುಭಾವಸರದಲ್ಲಿ ನಾವು ಸರಣಿ ಕಾರ್ಯಕ್ರಮದ ಮೂಲಕ ಹಲವು ಜನ ಸಾಧಕ ಶಿಕ್ಷಕರನ್ನು ಗುರುತಿಸಿ ಅವರಿಂದ ಅವರ ಅನುಭವದ ಆಳವನ್ನು, ಅದೆಷ್ಟೋ ಜನ ನಿವೃತ್ತರಾಗಿರ್ಬೋದು, ಪ್ರವೃತ್ತಿಯಲ್ಲಿರ್ಬೋದು, ಅಥವಾ ಘಟಾನುಘಟಿಗಳು ಅನುಭವದ ಆಳದಿಂದ ತಮ್ಮ ಕೆಲವು ಮಾತುಗಳನ್ನು ವೀಕ್ಷಕರಿಗಾಗಿ ಮುಂದಿನ ಅಧ್ಯಾಪಕರಿಗಾಗಿ ನೀಡಲಿಕ್ಕಿದ್ದಾರೆ. ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ವಿಶೇಷ ಸಾಧಕ ವಿಶಿಷ್ಟ ಅತಿಥಿಗಳಾದಂಥ ಸುಮಿತ್ರಾ ಜೈನ್ ಇವರು ಮತ್ತು ಅವರ ದಂಪತಿಗಳು ಇಬ್ಬರು ಸಮೇತ ಸನ್ಮತ್ ಕುಮಾರ್ ಜೈನ್ ಇಬ್ಬರು ಸಮೇತ ದಂಪತಿಗಳು ಶಿಕ್ಷಕ ದಂಪತಿಗಳೇ ಆಗಿದ್ದಾರೆ. ಇಬ್ಬರು ಇವತ್ತು ನಿವೃತ್ತಿ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಇಬ್ಬರು ಮುಖ್ಯೋಪಾಧ್ಯಾಯರಾಗಿಯೂ ನಿವೃತ್ತಿ ಆದಂಥ ಇವರು ಇವತ್ತಿನ ವಿಶಿಷ್ಟ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಅವರ ಮನದಾಳದ ಮಾತು, ಅವರ ಪರಿಚಯವನ್ನು ನಾವೀಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ. ಆ ಮೂಲಕ ಇವತ್ತಿನ ವೇದಿಕೆಗೆ ಸುಮಿತ್ರಾ ಜೈನ್ ಅವರಿಗೆ ಆತ್ಮೀಯ ಆಧಾರದ ಸ್ವಾಗತ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗಾಗಲೇ ಹೇಳಿದಾಗೆ ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು, ನಿಮ್ಮ ಹುಟ್ಟು, ಜನನ, ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ವೀಕ್ಷಕರಿಗಾಗಿ ನೀಡಬೇಕಾಗಿರುತ್ತೆ. ನಾನು ಸುಮಿತ್ರಾ ಸನ್ಮತ್ ಕುಮಾರ್, ನಿವೃತ್ತ ಮುಖ್ಯ ಶಿಕ್ಷಕಿ, ನಾರಾವಿ. ನನ್ನ ತಂದೆ ದಿವಂಗತ ಆದಿರಾಜ್ ಜೈನ್, ತಾಯಿ ದಿವಂಗತ ಪದ್ಮಾವತಿ ಅಮ್ಮ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಲೆಂಜಾರು, ಕುಪ್ಪೆಪದವು, ಮಂಗಳೂರು ತಾಲೂಕು, ಮತ್ತು ಸಂತ ಫ್ರಾನ್ಸಿಸ್ ಹೈಯರ್ ಪ್ರೈಮರಿ ಸ್ಕೂಲ್ ಮೂಡ್ಪೆರಾರ್, ಮಂಗಳೂರು ತಾಲೂಕಲ್ಲಿ ಮುಗಿಸಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಎಡಪದವು ಇಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ರೋಸಾ ಮಿಸ್ಟಿಕಾ ಶಿಕ್ಷಕರ ತರಬೇತಿ ಕೇಂದ್ರ ಕಿನ್ನಿಕಂಬಳ ಕೈಕಂಬ, ಮಂಗಳೂರು ತಾಲೂಕು ಇಲ್ಲಿ ಮುಗಿಸಿ 1978ರಲ್ಲಿ ಮುಗಿಸಿ 1980ರಲ್ಲಿ ಶಿಕ್ಷಕ ಸೇವೆಗೆ ಸೇರಿರುವೆನು. ನಾನು ಸೇವೆಗೆ ಸೇರಿದ ಪ್ರಥಮ ಶಾಲೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುಚ್ಚಬೆಟ್ಟು, ಕಾರ್ಕಳ ತಾಲೂಕು. ಇಲ್ಲಿ ನಾನು ಸುಮಾರು 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆನು. ಆ ಬಳಿಕ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಮಾರು ಇಲ್ಲಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವೆನು. ಮುಂದೆ 2011ರಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಗುಪ್ಪೆ, ಜೋಡುಕಟ್ಟೆ, ಕಾರ್ಕಳ ತಾಲೂಕು ಇಲ್ಲಿ 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ 2021 ಡಿಸೆಂಬರ್ನಲ್ಲಿ ನಿವೃತ್ತಿಗೊಂಡಿರುವೆನು. ಒಟ್ಟು ನನ್ನ ಶಿಕ್ಷಕ ಸೇವೆ 39 ವರ್ಷಗಳು. ಅದ್ಭುತ. 39 ವರ್ಷಗಳ ಕಾಲ ನಿಮ್ಮ ಶಿಕ್ಷಕ ಸೇವೆ ಅಂದರೆ ನೀವು ಶಿಕ್ಷಕರಾಗಿ ತುಂಬ ಅನುಭವವನ್ನು ಪಡೆದಿದ್ದೀರಾ. ಯಾಕಂದರೆ ಹೆಚ್ಚಿನವರಿಗೆ ಅಷ್ಟು ಸಿಗಲ್ಲ. ಹೌದು ಸರ್. ಸಂತೋಷ, ಬಹಳ ಸಂತೋಷ. ಶಿಕ್ಷಕ ಕ್ಷೇತ್ರಕ್ಕೆ ಬಂದಿದ್ದೀರಾ. ಅದರ ಮೊದಲು ಇನ್ನೊಂದೆರಡು ಮಾತು. ನಿಮ್ಮ ಮನೆಯವರು ಸನ್ಮತ್ ಕುಮಾರ್ ಸರ್, ಅವರು ಸಹ ಮತ್ತೆ ಅಧ್ಯಾಪಕರು ಹೇಳಿದಿರಿ. ಇನ್ನು ನಿಮ್ಮ ಕುಟುಂಬ, ಮಕ್ಕಳು ಸ್ವಲ್ಪ ಹೇಳ್ಬೋದಾ? ನನಗೆ ಮಹಾವೀರ್ ಜೈನ್ ಅಂತ ಒಬ್ಬ ಸಹೋದರ ಇದ್ದಾನೆ. ನಾವು ನಮ್ಮ ತಂದೆ ತಾಯಿಗಳಿಗೆ ಇಬ್ಬರೇ ಮಕ್ಕಳು. ಇನ್ನು ನಾನು ಮದುವೆ ಆಗುವ ಮೊದಲೇ ಶಿಕ್ಷಕ ವೃತ್ತಿಯಲ್ಲಿದ್ದೆ. 1980ರಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಸೇರಿದ್ದೇನೆ. 82ರಲ್ಲಿ ಶ್ರೀಯುತ ಸನ್ಮತ್ ಕುಮಾರ್ರೊಂದಿಗೆ ವಿವಾಹವಾಯಿತು.
ಅವರು ಕೂಡ ಶಿಕ್ಷಕರೇ. ಸುಮಾರು 21 ವರ್ಷಗಳ ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಮಾರಿ ಇಲ್ಲಿ ನಾವು ದಂಪತಿಗಳು ಒಟ್ಟಾಗಿ ಶಿಕ್ಷಕ ವೃತ್ತಿಯನ್ನು ನಡೆಸಿದ್ದೇವೆ. ನಮಗೆ 2 ಗಂಡು ಮಕ್ಕಳು. ಒಬ್ಬ ಡಾಕ್ಟರ್ ಅತುಲ್ ಎಸ್.ಎ. ಇವನು ಪ್ರಸ್ತುತ SDM ಕಾಲೇಜ್ ಉಜಿರೆ ಇಲ್ಲಿ MSW ವಿಭಾಗದ ಉಪನ್ಯಾಸಕನಾಗಿದ್ದಾನೆ ಈಗ. ಎರಡನೇ ಮಗ ಅಭಿಜಿತ್ ಜೈನ್ MBA ಪದವೀಧರ. ಅವನು ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅಂತೂ ಸಂತೃಪ್ತ ಸಮಾಧಾನದ ಜೀವನ, ಸುಖ ಜೀವನ ನಡೆಸ್ತಾ ಇದ್ದೀರಾ. ನೀವೊಂದು ಹೇಳುವಾಗ ನನಗೂ ಮೈ ರೋಮಾಂಚನ ಆಯಿತು. ಯಾಕೆ ಗೊತ್ತುಂಟಾ, ನಾನು ಅದೇ ಹೊಸಬಾರು ಶಾಲೆಯ ಹಳೆ ವಿದ್ಯಾರ್ಥಿ. ನಾನು ಅಲ್ಲೇ 1ನೇ ಕ್ಲಾಸಿಗೆ ಹೋಗ್ತಿದ್ದೆ. 1ನೇ ಕ್ಲಾಸಿಗೆ ಹೋಗುವಾಗ ನಮಗೇನು ಗೊತ್ತಿಲ್ಲ. ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೆ ಕುಣಿಯುವ ಕುದುರೆ ಅಂತೇಳಿ ನಾವು ಕಲ್ತೆವು. ಹಾಗೆ ಹಂತ ಹಂತವಾಗಿ 7ನೇ ಕ್ಲಾಸಿಗೆ ಬರುವಾಗ ಎಲ್ಲ ಕಾಲದೊಳು ಎಲ್ಲ ವೇಳೆಯು ಹೇಳ್ಕೊಂಡೇ ಬಂದಿದ್ದೇವೆ. ಅದೇ 4ನೇ ಕ್ಲಾಸಿಗೆ ಬಂದಾಗ 4 4 4 8 ಇಷ್ಟೇ ಲೆಕ್ಕದ ನಂಟು ಯಾರಿಗೆ ಬೇಕು, ಈ ಲೆಕ್ಕ ಆಗುದಿಲ್ಲ ನಮಗೆ. ಹೀಗೆ ಆ ಶಾಲೆಯನ್ನು ಯಾಕೆ ಹೇಳಿದೆ ಅಂದರೆ, ಅದು ನಾನು ಬೆಳೆದ, ನಾನು ಕಲಿತ ಶಾಲೆ, ನೀವು ಕಲಿಸಿದ ಶಾಲೆ. ಅಂದರೆ ನಮಗೆ ಕಲಿಸಿದ್ದು ನಾಗೇಶ್ ಶೆಣೆಯವರು. ಅವರು ಮುಖ್ಯೋಪಾಧ್ಯಾಯರಾಗಿದ್ದರು, ನಾರಾಯಣ ಮಾಡಿಸಿದ್ರು, ಮತ್ತು ಮಾಮಲ ಹೆಗ್ಡೆ ಅವರು, ಹೀಗೆಲ್ಲ ಇದ್ದರು. ಏನೇ ಇರಲಿ, ಈಗ ಅದೇ ಶಾಲೆಯಲ್ಲಿ ನೀವು ದುಡಿದಿದ್ದೀರಿ ಅಂತ ಹೇಳುವಾಗ ಬಹಳ ಅಭಿಮಾನ ಬಂದು ನಾನು ಹೇಳ್ತಾ ಇದ್ದೇನೆ. ಹೊಸಬಾರು ಶಾಲೆಯ ನಿಮ್ಮ ಅನುಭವ ಏನು? ಅದಕ್ಕಿಂತ ಮೊದಲು ಪ್ರಥಮವಾಗಿದ್ದು LP ಶಾಲೆ ಅಂತ ನಾವು ಕರಿತೇವೆ, ಕಿರಿಯ ಪ್ರಾಥಮಿಕ ಶಾಲೆಗೆ ನೀವು ಪ್ರಪ್ರಥಮವಾಗಿ ಸೇವೆಗೆ ಸೇರುವಾಗ, ಅದು ಪ್ರಥಮವಾಗಿ ಸೇವೆಗೆ ಸೇರುವುದಂದರೆ ಅದ್ಭುತ. ನಿಮ್ಮ ಮನಸ್ಸಿನ ಆಗ ಏನಾಗಿತ್ತು, ನಿಮಗೆ ಏನು ಅನುಭವ ಅಂತ ಹೇಳ್ಬೋದಾ? ಸರ್, ನಾನು ಇಷ್ಟಪಟ್ಟು ಈ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಮೊದಲೇ ನೀವು ಶಿಕ್ಷಕರೇ ಆಗಬೇಕು ಅಂತ ಹೊರಟಿದ್ದೇನೆ. ನನಗೆ ಮನಸ್ಸಿನಲ್ಲಿ ಆ ಕಷ್ಟ, ಬೇಜಾರು, ಕಷ್ಟ ಎಂಬುದು ಏನಿರಲಿಲ್ಲ ನನಗೆ. ಆಗ ಸರ್, ಬೆಳ್ತಂಗಡಿಯಿಂದ ಕಾರ್ಕಳಕ್ಕೆ 2 ಬಸ್ ಓಡ್ತಿತ್ತು. ಒಂದು ಮಂಜಿನ 1982ರಲ್ಲಿ ಹನುಮಾನು, ಮತ್ತೊಂದು ಮಂಜುನಾಥ್ ಬಸ್. ನನಗೆ ಬೆಳಿಗ್ಗೆ ಮನೆಯಿಂದ ನಾರಾವಿಯಿಂದ 8:45ಕ್ಕೆ ಮಂಜುನಾಥ್ ಬಸ್ ಬಿಟ್ರೆ ಸರ್, 10:15 ನಂತರ ಹನುಮಾನ್ ಬಸ್. ನಾನು ಪುಚ್ಚಬೆಟ್ಟು ಶಾಲೆಯಲ್ಲಿ 1 to 4th ಅದು ಕಿರಿಯ ಪ್ರಾಥಮಿಕ ಶಾಲೆ. ನಾನು ಸ್ಥಳೀಯ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿದ್ದೆ. ಅಲ್ಲಿ ಬಸ್ಸಿನಿಂದ ಇಳಿದು ಸುಮಾರು 1.5 ಮೈಲು ಗದ್ದೆಯಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಮಳೆಗಾಲದಲ್ಲಿ ಆ ಅನುಭವನಿಗೆ ಹೇಳಲಿಕ್ಕೆ ಕಷ್ಟದಲ್ಲೂ ಸುಖ. ಯಾಕೆಂತ ಹೇಳಿದ್ರೆ ಇಷ್ಟದ ವೃತ್ತಿ ಶಿಕ್ಷಕ ವೃತ್ತಿ ಆದ್ರಿಂದ ಅದು ಆ ಕಷ್ಟದಲ್ಲೂ ಸುಖ ಅಂತೇಳಿ ಸಂತೋಷ ಪಟ್ಟಿದ್ದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪರಿಸರದ ಜನರು ನಮ್ಮನ್ನು ತುಂಬಾ ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು. ಅದು ಈಗಲೂ ಅಚ್ಚೊತ್ತಿ ಮನದಲ್ಲಿ ನಿಂತಿದೆ. ಯಾಕೆ ಅಂತ ಹೇಳಿದ್ರೆ ಪ್ರಥಮವಾಗಿ ಕೆಲಸಕ್ಕೆ ಸೇರಿದ್ದಲ್ಲ ಸರ್. ಬಹಳ ಒಳ್ಳೆಯ ಮಾತು, ಬಹಳ ಒಳ್ಳೆಯ ಮಾತು. ಯಾಕೆ ಹೇಳಿದೆ ಗೊತ್ತಾ, ಆ ಮುಗ್ಧತೆ ಉಂಟು ಆ ಮಕ್ಕಳಲ್ಲಿ, ಮಣ್ಣಿನ ಮುದ್ದೆ. ಅದಕ್ಕೆ ಏನು ಗೊತ್ತಿರೋದಿಲ್ಲ, ಜಾತಿ ನೀತಿ ವರ್ಗ ಈರ್ಗ ಏನು ಅರಿವಿಲ್ಲದ ಆ ಮಕ್ಕಳು. ಅವರು ಖಂಡಿತವಾಗಿ ನಾನು ಯಾವಾಗಲೂ ಹೇಳಿಕೊಂಡು 1 ರಿಂದ 4 ನಮ್ಮಲ್ಲಿ LP ಶಾಲೆ ಅಂತ ಕರಿತೀವಿ. ನೀವು ಹೇಳಿದೆ LP ಅಂದ್ರೆ ರೋಡ್ ಪ್ರೈಮರಿ ಅಂತ ಅರ್ಥ, UP ಅಂದ್ರೆ ಅಪ್ಪರ್ ಪ್ರೈಮರಿ ಅಂತ ಅರ್ಥ, HS ಅಂದ್ರೆ ಹೈಸ್ಕೂಲ್ ಅಂತ ಅರ್ಥ, HSS ಅಂದ್ರೆ ಹೈಯರ್ ಸೆಕೆಂಡರಿ. ಇದು ನಮ್ಮಲ್ಲಿ ಅದೇ ವಿಷಯವನ್ನು ನಾವು ಹಾಗೆ ಹೇಳ್ತೇವೆ. LP ವಿಭಾಗ ಅಥವಾ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಿಕೆ ಆಗ್ತಾರಲ್ಲ, ಅವರು ನಿಜವಾಗಿ ಆ ಮಕ್ಕಳ ಹೃದಯವನ್ನು ಗೆದ್ದದ್ದೇ ಆದಲ್ಲಿ ಸರಿಯಾದ ಪಾಠವನ್ನು ಮಾಡಿದರೆ ಅವರ ಜೀವನ ಪೂರ್ತಿ ಅವರನ್ನು ದೇವರ ಕಾಡ್ತಾರೆ. ನಿಜ ಸರ್. ನಾವು ಆ ಪರಿಸರದಲ್ಲಿ, ನಾನು ಜೈನ್ ಅಲ್ವಾ, ಆ ಪರಿಸರದಲ್ಲಿ ಜೈನ ಮನೆಗಳು ತುಂಬಾ ಇತ್ತು. ಅಲ್ಲಿ ಎಷ್ಟು ಮಕ್ಕಳು ಮುಗ್ಧತೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಏನೇ ಒಂದು ಪಾಯಸ ಮಾಡಿದ ಕೂಡಲೇ ಅಮ್ಮನ ಹತ್ರ ಹೇಳಿ ಅಮ್ಮ ಟೀಚರನ್ನು ಕರ್ಕೊಂಡು ಬರಬೇಕು ಊಟಕ್ಕೆ ಅಂತೇಳಿ. ಅದು ನಾವು ಯಾವತ್ತು ಆ ಮಕ್ಕಳು ದೇವರಿಗೆ ಸಮಾನ, ಅದನ್ನು ನಾವು ಮರೆಯುವಂತಿಲ್ಲ. ಅಲ್ಲಿಂದ ಸರ್ ಮುಂದೆ ನನ್ನ ಗಂಡ ಇರುವ ಹೊಸಮಾರು ಶಾಲೆಗೆ ದಂಪತಿ ಪ್ರಕರಣದಲ್ಲಿ ನಾನು ವರ್ಗಾವಣೆಗೊಂಡು ಬಂದೆ. ಅಲ್ಲಿ ಕೂಡ ಹಾಗೆ ಪರಿಸರ, ವಿದ್ಯಾರ್ಥಿಗಳು, ನಂತರ ಪೋಷಕರು ನಮ್ಮನ್ನು ಪ್ರೀತಿಸ್ತಿದ್ದದ್ದು, ಗೌರವಿಸ್ತಿದ್ದ ಆ ರೀತಿ ಉಂಟಲ್ಲ ಸರ್, ನಮಗೆ ಅದು ಬಹಳ ಪ್ರೋತ್ಸಾಹ ನೀಡಿದೆ. ನಮ್ಮಲ್ಲಿ ಹುಮ್ಮನಸ್ಸು ಮೂಡಿದೆ. ನಾವು ಒಳ್ಳೆಯ ಶಿಕ್ಷಕರಾಗಬೇಕು ಅಂತೇಳಿ ನಮ್ಮನ್ನು ಆ ಪರಿಸರವೇ ನಮಗೆ ಅದು ಪ್ರೋತ್ಸಾಹ ನೀಡಿದೆ. ಆದ್ರಿಂದ ನಾನು 2002ರಲ್ಲಿ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದೆ. 2016ರಲ್ಲಿ ಕಾರ್ಕಳ ತಾಲೂಕು ಮಟ್ಟದ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದೆ. ಇದಕ್ಕೆ ಮುಖ್ಯ ಕಾರಣ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದ ಶಿಕ್ಷಕ ವೃಂದ, ಊರಿನವರ ನಮ್ಮ ಮೇಲಿಟ್ಟಿರುವಂತಹ ಅಭಿಮಾನಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್.
ಖಂಡಿತ ನೀವೊಂದು ಮಾತು ಹೇಳುವಾಗ ಭಾರಿ ಖುಷಿ ಆಯ್ತು ನನಗೆ. ನೀವು ಅಭಿನಂದನೆಗೆ ನೀವು ನಮ್ಮ ವಾಹಿನಿ ಪರವಾಗಿ ನಿಮಗೆ ಅನೇಕ ಅಭಿನಂದನೆ ಸಲ್ಲಿಸ್ತಾ ಇವೆ. ಪ್ರಶಸ್ತಿ ವಿಜೇತರು ನೀವು. ಪ್ರಶಸ್ತಿ ಬಂದಿದೆ ಅಂತ ಹೇಳುವಾಗ ಅದು ನಮಗೊಂದು ಅಭಿಮಾನದ ಪ್ರಶ್ನೆ. ಶಿಕ್ಷಕ ದಿನಾಚರಣೆಯ ಈ ಶುಭಾವಸರದಲ್ಲಿ ನಿಮಗೆ ವಾಹಿನಿ ಪರವಾಗಿ ಅನಂತ ಅಭಿನಂದನೆಗಳು. ಇನ್ನೊಂದು ವಿಚಾರ, ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಅದು ನೀವು ಹೇಳಿದರೆ ಅದನ್ನು, ಆ ಮುಗ್ಧತೆಯ ಮಗು, ಏನಿಲ್ಲದ ಮಣ್ಣಿನ ಬೊಂಬೆಯಂತಿರ್ತಕ್ಕಂಥ ಮಗುವಿಗೆ ನಾವು ತುಂಬಿಸಿದರೆ ದೇವರಾಗೇ ನೋಡ್ತಾರೆ. ಅದಕ್ಕೆ ನೋಡಿ, ಮಕ್ಕಳು ದೇವರಿಗೆ ಸಮಾನ, ಅದನ್ನು ನೀವು ಕೇಳಿದಿರಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟ ಇಲ್ಲ. ನೋಡಿ, ಇದು ಶಿಕ್ಷಣ. ಆ ಮಕ್ಕಳಲ್ಲಿ ಯಾವುದೇ ಕಪಟ ಇರೋದಿಲ್ಲ. ಗುಡಿಯಲ್ಲಿರುವ ಶಿಲೆಗಳನ್ನು ದೇವರಂತ ಕಾಣ್ತೀವಲ್ಲ, ಅದೇ ಥರ ಈ ಮನುಜರು ಸಹ ಮಕ್ಕಳಿಗೆ ಸರಿ. ಮಕ್ಕಳು ಅಂದ ಕೂಡ ದೇವರಿಗೆ ಸಮಾನ ಅಂತಕ್ಕಂಥ ಈ ಹಾಡಿನ ಆಶಯದಂತೆ ಆ ಮಗು, ಆ ನಗು ಸದಾ ನಮ್ಮಲ್ಲಿ ನಮ್ಮ ಕಷ್ಟಕೋಟಗಳನ್ನು ದೂರ ಮಾಡಿ ಆ ಹಿಂದಿನ ದಿನಗಳಿಗೆ ಹೋಗ್ತದೆ. ಈಗ ನೀವು ನಿವೃತ್ತರಾಗಿದ್ದೀರಾ, ಆ ಬಗ್ಗೆ ನಾನು ಮತ್ತೆ ಕೇಳ್ತೇನೆ. ನಮಗೆ ಮತ್ತೆ ಮರುಗಳಿಸ್ತದೆ. ಏನು ಹೇಳ್ತೀವಿ, ನೆನಪುಗಳೇ ಮಧುರ ಮಧುರ ಹೇಳುದಾಗ ಆಗ ಅನ್ನಿಸ್ತದೆ, ಈಗ ಎಂತ ಮಾಡೋದಪ್ಪ, ಶಾಲೆಗೆ ಹೋದ ಮಕ್ಕಳು ಕಿರಿಕಿರಿ ಮಾಡಿದ್ರು ಪರವಾಗಿಲ್ಲ ಅನ್ನಿಸುವಂಥದ್ದಿದೆ. ಹೌದು ಸರ್, ಭಾಳ ಸಂತೋಷ. ಈಗ ಅಲ್ಲಿ ನಿಮ್ಮ ಪ್ರಥಮ ಅನುಭವ, ಯಾಕೆಂದರೆ ಒಬ್ಬರಿಗೆ ಪ್ರಥಮವಾಗಿ ಒಂದು ಹುದ್ದೆಗೆ ಸೇರುವುದು ಮತ್ತೆ ಪ್ರಥಮ ಸಂಬಳ. ಅಪ್ಪ, ನಾನೇ ದುಡಿದೆ ಅಲ್ವಾ, ಹೌದು, ಆ ಸಂಬಳ ನಾನೇ ದುಡಿದೆ, ಆ ಒಂದು ಹೆಮ್ಮೆ ಯಾರಿಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತೀವಿ. ಸಾಮಾನ್ಯವಾಗಿ ತಂದೆಗೋ ತಾಯಿಗೋ ಅವರ ಬಂಧುಗಳಿಗೋ ದೇವರಿಗೆ ಮೊದಲು ದೇವಸ್ಥಾನಕ್ಕೆ ಹೋಗ್ತೀವಿ, ಅಥವಾ ಅವರವರ ಆಮೇಲೆ ತಂದೆಗೋ ತಾಯಿಗೆ ಕೊಡ್ತೀವಲ್ವ. ಈ ಒಂದು ಸಂಭ್ರಮವೇ ಬೇರೆ. ಹೇಳ್ತಾ 39 ವರ್ಷಗಳ ನಿಮ್ಮ ಅಧ್ಯಯನದ, ಅಭ್ಯಾಸದ, ಬೋಧನೆಯ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆದ ಅತ್ಯಂತ ರೋಮಾಂಚನಗೊಳ್ಳುವ ಘಟನೆಗಳು ಇರಬಹುದು. ಅವುಗಳನ್ನು ಒಂದೆರಡು ಜೊತೆಗೆ ಎಲ್ಲಾರು ಕೆಲವು ಕಹಿ ನೆನಪುಗಳು ಇರಲೂಬಹುದು. ಜೀವನ ಹಾಗೆ ಇದ್ದರೆ ನಮ್ಮೊಂದಿಗೆ ಹಂಚಿಕೊಟ್ಟಿರಾ? ಇಲ್ಲ ಸರ್, ನನ್ನದೊಂದು ಗುಣ ಏನು ಅಂತ ಹೇಳಿದರೆ, ನಾವು ಚಿಕ್ಕ ಇರುವಾಗ ಸ್ವಲ್ಪ ಬಡತನ ನಮಗೆ. ಆ ಬಡತನದಲ್ಲಿ ನಾವು ಏನಾಗಿ ಈ ಉದ್ಯೋಗ ಸಿಕ್ಕಿದ ಕೂಡಲೇ ನಾನು ಭಾರಿ ಖುಷಿ, ಅಂದರೆ ಖುಷಿ ಪಡಲಿಲ್ಲ. ಅದು ದೇವರು ಕೊಟ್ಟ ಗಿಫ್ಟ್, ನನಗೆ ಉಡುಗೊರೆ ಅಂತ ನಾನು ತುಂಬ ಸಂತೋಷದಿಂದ ದೇವರನ್ನು ವಂದಿಸುತ್ತಾ ಕ್ಷಣ ಕ್ಷಣವೂ, ಅಂದರೆ 80ರಲ್ಲಿ ಜಾಬ್ ಆಗಿ 82ರಲ್ಲಿ ಮದುವೆ ಆಯಿತು ಸರ್. ಮದುವೆ ಆಗಿ ಬರುವಾಗ ನಮ್ಮದು ಕೂಡು ಕುಟುಂಬ, ಮನೆ ಕೆಲಸ ಈಗಿನ ಹಾಗೆ ಸೌಕರ್ಯಗಳು ಇರಲಿಲ್ಲ ಮನೆಯಲ್ಲಿ. ಅಕ್ಕಿ ಕಡ್ದು ತಿಂಡಿ ಮಾಡಬೇಕು, ಒಲೆ ಉರಿಸಿ ಅಡುಗೆ ಮಾಡಬೇಕು, ನೀರು ಎಳೆದು ತರಬೇಕು, ಜೊತೆಗೆ ಶಾಲೆಗೆ ಹೋಗಬೇಕು. ನಂತರ ಎರಡು ಚಿಕ್ಕ ಚಿಕ್ಕ ಮಕ್ಕಳು. ಇದರೆಲ್ಲ ಅದನ್ನೆಲ್ಲ ಎಣಿಸುವಾಗ ಸರ್ ಹೇಗೆ ದಾಟಿ ಬಂದಿದ್ದೇನೆ. ಅದು ದೇವರು ನನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಹೇಗೆ ಬಂತಂದರೆ, ನಾನು ಮೆಚ್ಚಿ ಬಂದ ನನ್ನ ಉದ್ಯೋಗ. ನಮ್ಮ ಶಿಕ್ಷಕರ ತರಬೇತಿಯಲ್ಲಿ ಒಬ್ಬರು ನನ್ನ ಶಿಕ್ಷಕರು ಏನು ಹೇಳಿದ್ರು ಅಂದರೆ, ವಿ ವಾಂಟ್ ಬಾರ್ನ್ ಟೀಚರ್ಸ್ ಅಂತೇಳಿ. ಅವರು ಯಾಕೆ ಅಂತ ಹೇಳಿದರೆ, ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ಹುರಿದುಂಬಿಸಬೇಕಲ್ಲ, ಅವರ ರಕ್ತದಲ್ಲಿ ಅವರು ಎದುರಿಸುವಂಥ ಶಕ್ತಿ, ಏನು ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಬರ್ತದೆ, ಪ್ರೀತಿ ಬರ್ತದೆ. ಅವರು ಅದನ್ನು ಆತ್ಮೀಯವಾಗಿ ಆ ಉದ್ಯೋಗವನ್ನು ಪ್ರೀತಿಯಿಂದ ಮಾಡ್ತಾರೆ ಎಂಬುದು ಆ ನಮ್ಮ ಶಿಕ್ಷಕರ ಅಭಿಲಾಷೆಯಾಗಿತ್ತು. ನಾನು ಟೀಚಿಂಗ್ ಲೆಸನಿಗೆ ಹೋಗುವಾಗ ಸರ್, ನನ್ನ ಪ್ರತಿ ಟೀಚಿಂಗ್ ನೋಡಿ ವೆರಿ ಗುಡ್, ಕ್ವೈಟ್ ಗುಡ್ ಅದೆಲ್ಲ ಸಿಕ್ಕಿತ್ತು. ಆಗಲೇ ನನಗೆ ಮನದಲ್ಲಿ ತುಂಬ ಹೆಮ್ಮೆ ಏನು ಅಂತ ಹೇಳಿದರೆ ಸರ್, ನಾನು 4ನೇ ತರಗತಿಯಿಂದಲೇ ಮನಸ್ಸಿನಲ್ಲಿ ಅದುಮಿತ್ತು, ನಾನು ಶಿಕ್ಷಕಿ ಆಗಬೇಕು ಅಂತೇಳಿ. ಸರ್ 10 ವರ್ಷದಲ್ಲಿ ಶಿಕ್ಷಕಿ ಆಗಬೇಕು ಅಂತ ಕಂಡ ಕನಸು 20 ವರ್ಷದಲ್ಲಿ ನನಗೆ ಜಾಬ್ ಕೊಟ್ಟಿತ್ತು ನೋಡಿ. ಅಲ್ಲಿ ದೇವರ ದಯೆ ಇದೆ ಎಂಬುದಕ್ಕೆ ನಾನು ಅದನ್ನು 100ಕ್ಕೆ 100 ನಂಬ್ತೇನೆ ಸರ್. ಖಂಡಿತ ಒಳ್ಳೆಯ ಮಾತು. ಈಗಾಗಲೇ ಹೇಳಿದ್ದೇನೆ, ನಾನು ಆಗಲೇ ಹೇಳಿದಾಗ ಭಾಳ ಒಳ್ಳೆಯ ಮಾತನಾಡಿದ್ದೀರಿ. ಶಿಕ್ಷಕಿ ಆಗಬೇಕೆಂಬ ನಿಮ್ಮ ಅಭಿಲಾಷೆಗೆ ಪೂರಕವಾಗಿ ದೇವರ ಆಶೀರ್ವಾದ ಕೊಟ್ಟು ನೀವು ಶಿಕ್ಷಕಿ ಆಗಿದ್ದೀರಾ, ಶಿಕ್ಷಕದಲ್ಲಿ ದುಡಿದಿದ್ದೀರಾ. ತುಂಬ ಒಳ್ಳೆಯ ಮಾತನಾಡಿದ್ದೀರಿ. ಶಿಕ್ಷಕ ಸ್ಥಾನ ಎಂಬುದು ಅತ್ಯಂತ ದೊಡ್ಡದು. ನಮಗೂ ಶಿಕ್ಷಕರಿದ್ದಾರೆ, ನಾವು ಸಹ ಶಿಕ್ಷಕರಾಗಬೇಕು. ಅದಕ್ಕೆ ಕಾರಣ ಹಾಗೆ ಶಿಕ್ಷಕನಿಗೆ, ಗುರುವಿಗೆ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಎಂಬ ಮಾತಿದೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಗುರುವಿನ ಗುಲಾಮ ಎಂಬುದನ್ನು ಅರ್ಥ ನೀವು ಹೀಗೆ ತಿಳ್ಕೊಳ್ಳಿ. ಗುಲಾಮ ಅಂತ ಅರ್ಥ ಅಲ್ಲ, ಗುರುವಿಗೆ ಶರಣು 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 ಅಂದವ. ಅದನ್ನೇ ನಾವು ಏನು ಹೇಳ್ತೇವೆ ಗೊತ್ತುಂಟ, ಇದೇ ಸಂಸ್ಕಾರ ಸಂಸ್ಕೃತಿ. ಅಂದರೆ ಹಿರಿಯರಿಗೆ ಗೌರವ ಕೊಡು, ಕಿರಿಯರೆನ್ನು ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕಾದಾಗ ನಮಗೂ ಗುರುಗಳಿದ್ದಾರೆ, ನಮಗೂ ತಂದೆ ತಾಯಿಗಳು. ಯಾಕಂದರೆ
ಮನೆಯ ಮೊದಲ ಪಾಠಶಾಲೆ ಅಮ್ಮನೇ ಮೊದಲ ಗುರು ಎಂಬ ಮಾತಿದೆ. ಹಾಗಾದರೆ ಗುರುಸ್ಥಾನ ಎಲ್ಲಿಂದ ಬಂತು? ಮನೆಯಿಂದ ಬಂತು, ಅಮ್ಮನಿಂದಲೇ ಬಂತು. ಹಾಗಾಗಿ ಗುರುಸ್ಥಾನಕ್ಕೆ ನಾವು ಗೌರವ ಕೊಟ್ಟಾಗ, ಹಿರಿತನಕ್ಕೆ ಗೌರವ ಕೊಟ್ಟಾಗ ನಮ್ಮ ಗೌರವ ಹೆಚ್ಚುತ್ತದೆ. ಜೊತೆಗೆ ನೀವು ಹೇಳಿದಾಗೆ ಅವರ ಆಶೀರ್ವಾದದಿಂದ ನಾವು ಖಂಡಿತವಾಗಿಯೂ ಇದರಲ್ಲಿ ಮುಂದೋದಕ್ಕೆ ಸಾಧ್ಯ ಇದೆ. ತುಂಬ ಒಳ್ಳೆಯದು. ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ನಿಮಗೆ ಹಾಡಲಿಕ್ಕೆ ಏನಾದ್ರು ಬರುತ್ತಾ? ಹಾಡುವಂಥದ್ದಾಗಲೇ, ಮಕ್ಕಳಿಗೆ ಪದ್ಯ ಹೇಳೋದು, ಡ್ಯಾನ್ಸ್. ಯಾಕಂದರೆ ಮಕ್ಕಳಿಗೆ ಯಾವುದು ಬೇಕಲ್ಲ ನೋಡಿ. ಆ ವಂದನಾ ಮೇಡಮ್ ಭಾಳ ಇವತ್ತು ನಮ್ಮ ಕಾರ್ಯಕ್ರಮದ ವಂದನ ನೋಡ್ತಾ ಇದ್ದೇನೆ, ಭಾಳ ಚೆನ್ನಾಗಿ ನೃತ್ಯ ಮಾಡ್ತಾಳೆ, ಅಭಿನಯ ಮಾಡ್ತಾರೆ. ಅವರೊಂದಿಗೆ ಸೇರ್ತಾರೆ. ಅವರು ಸೇರಿದಾಗ ಮಕ್ಕಳು ಹೇಗೆ ನೋಡಿ ಆ ಟೀಚರನ್ನೇ ಫಾಲೋ ಮಾಡ್ತಾರೆ. ಅದು ಬೇಕಾದ್ದು ನಿಜವಾಗಿ LP ವಿಭಾಗದಲ್ಲಿ ಅತಿ. ಆ ಮಕ್ಕಳಿಗೆ ಪ್ರಾಸಬದ್ಧವಾಗಿ ಪ್ರಾಸ, ಅದಕ್ಕೆ ಪಡಬೇಡಿ ಪ್ರಯಾಸ, ಮತ್ತು ಅನುಭವಿಸಬೇಡಿ ವನವಾಸ. ಹಾಗಾಗಿ ಆ ಮಕ್ಕಳಿಗೆ ಬೇಕಾದಾಗೆ ನೋಡಿ, ನಿಮ್ಮ 5ನೇ ಕ್ಲಾಸ್ ಇಂಗ್ಲೀಷ್ ಆರಂಭ ಆಗುತ್ತೆ. Twinkle, twinkle, little star, how I wonder what you are. Up above the world so high, like a diamond in the sky. When the blazing sun is gone, then you twinkle all the night. ಇಲ್ಲಿ ನೋಡಿ ಎಂಡಿಗೆ ಬರ್ತಾಗ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್. ನಿಮ್ಮ ಕನ್ನಡದಲ್ಲೇ ಮಿನುಗಲೆ ಮಿನುಗಲೆ ನಕ್ಷತ್ರ ಅಂತ ಬರುತ್ತೆ. ಅಂದರೆ ಆ ಕೊನೆಯ ಪದಗಳು ಉಂಟಲ್ಲ, ನಮ್ಮ ಇದಿನಬ್ಬನವರು ವಿಧಾನಸೌಧದಲ್ಲಿ ಹೋಗಿದ್ದು, ರೊಟ್ಟಿ ತಟ್ಟು ಕಿಟ್ಟಪ್ಪ, ನನಗೊಂದು ರೊಟ್ಟಿ ಬೇಕಪ್ಪ, ಆ ಮಗು ನೋಡು ಬೇಕಪ್ಪ ಕಿಟ್ಟಪ್ಪ. ಇಂಥ ಒಂದು ಹಾಡುಗಳು, ಇಂಥ ಪದ್ಯಗಳು ಮಕ್ಕಳನ್ನು ಬೇಗ ಏನು ಅವರ ಮನಸ್ಸಿಗೆ ನಾಡ್ತವೆ. ಅದು LP ವಿಭಾಗದಲ್ಲಿ ನೃತ್ಯ. ಅದಕ್ಕೆ ನಲಿಕಲಿ ಎಂಬ ವಿಭಾಗ ಇದೆ. ಮತ್ತೆ ಕೇಳಿದರೆ ನಲಿಕಲಿ ಇಚ್ಚಿತಿನ ಬೆಳವಣಿಗೆ. ನಲಿಕಲಿ ಅಂದರೆ ನಲಿಯುವುದರಿಂದ ಕಲಿಯುವುದು. ಇದು ಬಹಳ ನಿಜವಾದ ಅದ್ಭುತ. ಯಾಕೆ ಅದು ಯಶಸ್ವಿ ಆಗುವುದಿಲ್ಲ? ಅಧ್ಯಾಪಕರು ಅದರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಅನ್ನಿಸ್ತದೆ. ಮೊನ್ನೆ ಕಳೆದ ಸಲ ನಾವು ಇವರಲ್ಲಿ ಇದೇ ಥರ ಸಂದರ್ಶನ ಮಾಡಿದರೆ, ನಾಗಭೂಷಣ್ ಜೋಶಿ ರಾಷ್ಟ್ರ ಪ್ರಶಸ್ತಿ ವಿಜೇತರವರು. ಅಲ್ಲಿ ಅವರು ಅದನ್ನು ಹೇಳಿದರು, ಆ್ಯಕ್ಟಿವಿಟಿ ಬೇಸಿದ್ದಾರೆ, ಅದೇ ಚಟುವಟಿಕೆ ಆಧಾರದ ಶಿಕ್ಷಣ ಬೇಕು ಅಂತ. ಈ ಹಿನ್ನೆಲೆಯಲ್ಲಿ 1ರಿಂದ 7ನೇ ಕ್ಲಾಸ್ ತನಕ ಪಾಠ ಮಾಡಿದ್ದೀರಾ? ಹೌದು. ನೀವು ಮಾಡಿದ ನಿಮ್ಮ ಇಷ್ಟದ ಪಾಠ ಯಾವುದು? ಯಾಕೆಂದರೆ ಪ್ರಾಥಮಿಕ ವಿಭಾಗದಲ್ಲಿ ಎಲ್ಲ ಪಾಠ ಮಾಡಬೇಕು. ಅಧ್ಯಾಪಕನಾದವ ಎಲ್ಲವನ್ನು ಮಾಡಬೇಕು. ಆದರೆ ಅಧ್ಯಾಪಕ ಒಂದು ತಿಳ್ಕೊಳ್ಬೇಕು, ನನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅದು ಆಗುವುದಿಲ್ಲ ಹೇಳಿದರೆ ತಪ್ಪು. ಟೀಚರ್ ಒನ್ ಈಸ್ ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್, ನಾಟ್ ಎವ್ರಿಥಿಂಗ್ ಅಬೌಟ್ ಎವ್ರಿಥಿಂಗ್. ನಮ್ಮ ಇದೆ ನಾನು ಗಣಿತ ಅಲ್ಲ, ನಾನು ವಿಜ್ಞಾನ ಅಲ್ಲ, ಅದನ್ನು ಪ್ರಾಥಮಿಕ ವಿಭಾಗದ ಅಧ್ಯಾಪಕರು ಹೇಳುವಾಗೆ ಇಲ್ಲ. ನೀವು ಹಿಂದಿ ಮಾಡೋನು ಮಾಡಬೇಕು ಇಲ್ಲಿ, ಅಲ್ವಾ? ಸರಿಯಲ್ಲ? ಇಲ್ಲಿ ಕೆಲವು ಕಡೆ ಭಿನ್ನತೆ ಇದೆ, ನಮಗೆ ಭಿನ್ನ. ಆದರೆ ನೀನು ಇಂಥ ಪಾಠ ಮಾಡು, ಹೋಗಿ ಮಕ್ಕಳಿಗೆ ಆಟ ಆಡಿಸು, ನಾನು PT ಅಲ್ಲ ಹೇಳುವಾಗೆ ಇಲ್ಲ. ಅವ ಪ್ರತಿಯೊಂದಕ್ಕೆ ಒಳಗೊಳ್ಳಬೇಕಲ್ವ? ಆ ಮಕ್ಕಳು ನಿಮ್ಮನ್ನೇ ಇದು ಮಾಡ್ತಾರಲ್ಲ. ಹಾಗಿರುವ ಹಿನ್ನೆಲೆಯಲ್ಲಿ ನೀವು 1ರಿಂದ 7 ಯಾವ ಪಾಠ ಇಷ್ಟಪಟ್ಟು ಮಾಡಿದ್ರಿ, ಯಾವುದು ಕಷ್ಟಪಟ್ಟಿದ್ರೆ ನಿಮಗೆ ಯಾವುದು ಇಷ್ಟ? ಇಲ್ಲ ಸರ್, ನಾನು ಎಲ್ಲವನ್ನು ನಮ್ಮ ಹೆಡ್ ಮಾಸ್ಟರ್ಗಳು ಯಾವ ಕ್ಲಾಸಿಗೆ ಯಾವ ಪಾಠ ನನಗೆ ಅದು ನಾನು ಹಿಂದೆ ಇದ್ದರೂ ಅದನ್ನು ಕಲಿತು ಕಲಿಸ್ತಿದ್ದೆ. ಅದು ಯಾವ ಪಾಠವನ್ನೇ ಕೊಡಲಿ ನಾನು ಅದನ್ನು ಪ್ರೀತಿಯಿಂದ ಕಲಿತು ಅಭ್ಯಾಸ ಮಾಡಿ ಪಾಠ ಮಾಡ್ತಿದ್ದೆ. ಉದಾಹರಣೆಗೆ ಹೊಸಮಾರ್ನಲ್ಲಿ ನಾಗೇಶ್ ಮಾಸ್ಟ್ರು ಹೆಡ್ ಮಾಸ್ಟ್ರು ಇದ್ರು. ಹೌದು, ಅವರು ರಿಟೈರ್ಡ್ ಆಗೋ ತನಕ 5, 6, 7 ಇಂಗ್ಲೀಷ್ ಅವರೇ ಮಾಡ್ತಿದ್ರು. ಅವರು ರಿಟೈರ್ಡ್ ಆದ ನಂತರ ಅವರ ಹಾಗೆ ನಾನು ಕಲಿಸಬೇಕು ಅಂತೇಳಿ ಅವರ ಹತ್ರ ಕಲಿತು ನಾನು ಆ ಶಾಲೆ 2008ಕ್ಕೆ ಆ ಶಾಲೆ ಬಿಟ್ಟದ್ದು. ಅಲ್ಲಿರುವ ತನಕ 5, 6, 7 ಇಂಗ್ಲೀಷ್ ನಾನೇ ಹ್ಯಾಂಡಲ್ ಮಾಡಿದ್ದೆ. ಈಗ ನನಗೆ ತುಂಬ ಹೆಮ್ಮೆ ಅಂತ ಹೇಳಿದರೆ, ನಮ್ಮ ಸ್ಟೂಡೆಂಟ್ಸ್ ಈಗಲೂ ಸಿಕ್ಕಿದ ಕೂಡಲೇ ನಾನು ಸ್ವಲ್ಪ ಸ್ಟ್ರಿಕ್ಟ್, ನಿನ್ನೆ ಏನು ಕೊಟ್ಟಿದ್ದೆ ನಾಳೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ಕಲ್ತು ಬರಲೇಬೇಕು, ಅದೊಂದು ನನ್ನ ಗುಣ. ಹಾಗೆ 40-50 ಮಕ್ಕಳು ಕ್ಲಾಸಲ್ಲಿದ್ದರು, ಆದರೂ ನಾನು ನಿನ್ನೆ ಏನು ಹೋಮ್ವರ್ಕ್ ಕೊಟ್ಟಿದ್ದೆ ನೆನಪಲ್ಲಿ ಅದು ಮರುದಿನ ಸ್ಪೆಲ್ಲಿಂಗ್ ಕೇಳಿಯೇ ಕೇಳ್ತಿದ್ದೆ. ನಿಜವಾಗಿ ಈಗ ನಾವು ಪೆಟ್ಟೆಲ್ಲ ಕೊಡಲಿಕ್ಕಿಲ್ಲ, ಆಗ ನಾನು ಮಗು ಕಲಿತು ಬರಬೇಕೆಂಬ ಉದ್ದೇಶದಿಂದ ಒಂದೊಂದು ಪೆಟ್ಟು ಕೊಡ್ತಿದ್ದೆ. ಆಗಿನ ಸ್ಥಿತಿ ಅದು ಹೇಗೆ ಗೊತ್ತಾ? ಆಗ ಸ್ಥಿತಿ ಹಾಗೆ ಇತ್ತು. ಅದಕ್ಕೆ ಹೇಳಿದು, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೆ. ಹೌದೌದು, ಇದು ಕಾಲಕ್ಕೆ ನಾವು ಬಂದಿದ್ದೇವೆ. ಆಗ ಇಲ್ಲ, ತ್ರೇತಾಯುಗದಲ್ಲಿ ದ್ವಾಪರದಲ್ಲಿ ನಿಮ್ಗೆ ಗೊತ್ತು, ಜಂಕಿಸಿ ಬುದ್ಧಿಯ ಕಲಿಸಿದೆ. ನೀವು ಕೇಳಿದಿರ ಒಂದು ಕಡೆ. ಅದು ಆಗಿನ ಕಾಲ. ಆ ಕಾಲ ಚಂದವು ಈ ಕಾಲ ಚಂದವು ಯೋಚನೆ ಮಾಡಿ ಹೇಳುವಾಗ ಅದು ಕಾಲ ಧರ್ಮಕ್ಕೆ ಬದಲಾಗಿ ಆದರೆ ನಿಮಗೆ ಒಂದು ಮಾತು ಹೇಳ್ತೇನೆ, ಆಗ ಪ್ರೀತಿಯೇ ದೇವರು. ದೇವರೆಲ್ಲಿದ್ದಾರೆ? ಪ್ರೀತಿಯಲ್ಲಿದ್ದಾರೆ ಅಲ್ಲ? ಆ ಪ್ರೀತಿಯೇ ದೇವರು. ನೀವು ಪ್ರೀತಿಸಿ, ಮಕ್ಕಳು ಪ್ರೀತಿಸ್ತಾರೆ.
ಆ ಮೂಲಕ ಮಕ್ಕಳು ಬೆಳೆದಾರೆ. ಭೀತಿಯಲ್ಲಿ ದೇವರಿಲ್ಲ, ಭೀತಿಯಲ್ಲಿ ಶ್ರದ್ಧೆ ಭಕ್ತಿ ಬರಬೇಕಾದ್ರೆ ಪ್ರೀತಿ ಬರಬೇಕು. ಹಾಗಾಗಿ ಈಗ ಕಾಲಧರ್ಮ ಬದಲಾದಾಗ ನಾನು ಒಂದು ಹೇಳ್ತೇನೆ, ಜಂಕಿಸಿ ಬುದ್ಧಿಯನ್ನು ಸ್ವಲ್ಪ ಗುರ್ರ ಅಂತ ಹೇಳಬೇಕು, ಅದನ್ನು ನೀವು ಕಳ್ಕೊಂಡದ್ದು ತಪ್ಪು, ಒಪ್ಪುದಿಲ್ಲ. ಈಗ ಏನಾಗಿದೆ ಅಂದರೆ ಅಧ್ಯಾಪಕನಲ್ಲಿ ಕೈಯಲ್ಲಿ ಬೆತ್ತವೂ ಹಿಡಿಬಾರ್ದು, ಬೇಡಪ್ಪ ಎಟ್ಟಿದ್ದು ಒಮ್ಮೆ ತೋರಿಸ್ಲಿಕ್ಕಾದ್ರೂ ಹಿಡಿದು ಗುರ್ರ ಅಂತ ಹೇಳುವುದನ್ನು ಕಳ್ಕೊಂಡದ್ದು ಸ್ವಲ್ಪ ಅನಾಹುತಕ್ಕೆ ಕಾರಣ ಆಗಿದೆ. ಖಂಡಿತ ಕೈಯಲ್ಲಿ ಒಂದು ಬೆತ್ತ ಅಥವಾ ಗುರ್ರ ಅನ್ನುವಂಥದ್ದನ್ನು ಕಳ್ಕೊಂಡದ್ದಾದ್ರೆ ಹಾವು ವಿಷವನ್ನು ಕಳ್ಕೊಂಡಾಗೆ ಆಗತ್ತೆ, ಹಾಗಂತ ಉಪಯೋಗಿಸಬೇಕು ಅಂತ ಅರ್ಥ. ಹೌದು ಹೌದು ಸರ್. ಮತ್ತೊಂದು ತುಂಬ ಖುಷಿ ಅಂದರೆ 7ನೇ ಕ್ಲಾಸ್ನಿಗೆ ನಾನು ಇಂಗ್ಲಿಷ್ ಮತ್ತು ವಿಜ್ಞಾನ ಪಾಠ ಮಾಡ್ತಿದ್ದೆ. ಅದೊಂದು ತುಂಬಾ ಸಂತೋಷದ ವಿಷಯ ಅಂದ್ರೆ ಆಗ ಪಬ್ಲಿಕ್ ಪರೀಕ್ಷೆ ನಡೀತಿತ್ತು. ಸಾಧಾರಣ 7ನೇ ಕ್ಲಾಸ್ ನಾನು ಪಬ್ಲಿಕ್ ಪರೀಕ್ಷೆ ಪಾಸ್ ಆದವ. ನಾನು 1977 7ನೇ ತರಗತಿ ನಿಮ್ಮ ಜವಾಹರಲಾಲ್ ನೆಹರು ಶಾಲೆ ಶಿರ್ತಾಡಿ, ಅಲ್ಲಿ ನಮಗೆ ಪ್ರಪ್ರಥಮ ಪಬ್ಲಿಕ್ ಪರೀಕ್ಷೆ. ಅಲ್ಲಿ ಬೇರೆ ಶಾಲೆಗೆ ಹೋಗಿ ಪರೀಕ್ಷೆ ಅದು ಬೇರೆ ಸಂಗತಿ, ನಮಗೆ ಯಾವ ಹೆದರಿಕೆ ಏನು ಇರಲಿಲ್ಲ. SLC ಇಲ್ಲಿ ಮಾಡಿದ್ದು 1980 ಸಾಲು ನಾವು ಬೆಳ್ತಂಗಡಿಯಲ್ಲಿ ನಮಗೆ ನಿಮ್ಮ ಅಲ್ಲಿ ಪೆಟ್ರೋಲ್ ಬಂಕ್ ಉಂಟು ಹೊಸಪಾರಲ್ಲಿ, ಅವ್ರು ನಚ್ಚುಬಿಟ್ಟು ಅವರ ಮನೆಯಲ್ಲಿ ನಿಂತು ನಾವು ಎಕ್ಸಾಮ್ ಹೋಗಿದ್ದೆ ಸರ್. ನಾವು ಒಂದು ಬ್ಯಾಚ್ ನನಗೆ ಇಸವಿ ನೆನಪಿಲ್ಲ, 7ನೇ ತರಗತಿಯ ವಿಜ್ಞಾನ ಪರೀಕ್ಷೆಯಲ್ಲಿ ನಾನು ಕಲಿಸಿದ ವಿಜ್ಞಾನ ಪರೀಕ್ಷೆಯಲ್ಲಿ 100% ಪಾಸ್ ಎಲ್ಲ ಮಕ್ಕಳು. ನನಗೆ ಅದು ತುಂಬಾ ಖುಷಿ, ಯಾಕಂದ್ರೆ ಬೇರೆ ಶಾಲೆಯ ಉಪಾಧ್ಯಾಯರು ತಿದ್ದುವುದು ಖಂಡಿತ. ಮತ್ತೆ 1ನೇ ಜಾಬಿಗೆ ಸೇರಿದ ಪ್ರಾರಂಭದಲ್ಲಿ 1 to 4 ಲೋವರ್ ಪಾಠ ಮಾಡಿದ್ದೆ. ಮತ್ತು ಹೊಸಮರಿಗೆ ಬಂದ ನಂತರ 5, 6, 7ಕ್ಕೆ ದೊಡ್ಡ ಕ್ಲಾಸಿಗೆ ಪಾಠ, ಲೆಕ್ಕ ಮಾಡಿದ್ದೆ, ವಿಜ್ಞಾನ ಮಾಡಿದ್ದೆ, ಇಂಗ್ಲಿಷ್ ಮಾಡಿದ್ದೆ. ನಂತರ ಮುಖ್ಯ ಶಿಕ್ಷಕಿಯಾಗಿ ಪದೋನ್ನತಿಗೊಂಡ ನಂತರ ಅಲ್ಲಿ ಆಡಳಿತ ನೋಡಬೇಕು, ನಂತರ ಪಾಠ ಸಹ ಮಾಡ್ತಿದ್ದೆ. 8ನೇ ಉನ್ನತೀಕರಿಸಿದ ಶಾಲೆ ಅದು. 8ನೇಗೆ ಹಿಂದಿ ಪಾಠ ಮಾಡಿದ್ದೆ, ನಂತರ 7ನೇಗೆ ಕನ್ನಡ, ಮತ್ತೆ 4ನೇ ಕ್ಲಾಸ್ ಟೀಚರ್ ಆಗಿದ್ದೆ. ಮತ್ತೆ ನೀವೊಂದು ಹೇಳಿದ್ದಕ್ಕೆ ಒಂದು ಸಣ್ಣ ಪದ್ಯ ಹೇಳ್ತೇನೆ. ಚೆನ್ನಾಗಿಲ್ಲ ಸರ್, ನಾನು ಮುಖ್ಯ ಶಿಕ್ಷಕಿಯಾಗಿ 1ನೇ ತರಗತಿ ನಲಿಕಲಿ ಸರ್. ಆ 1ನೇ ತರಗತಿ 1, 2, 3 ಒಟ್ಟಿಗೆ ಇರ್ತದೆ ನಲಿಕಲಿ ತರಗತಿ. ಅಲ್ಲಿಯ ಶಿಕ್ಷಕಿ ರಜೆ ಹಾಕಿದಾಗ ನಾನು ಹೋಗಿ ಮಕ್ಕಳೊಟ್ಟಿಗೆ ಮಾತಾಡೋದು, ಮಕ್ಕಳ ಬೆಂಚಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋದು. ಆಗ ನನಗೆ ಈಸಿ ಪದ್ಯ ಬೇಕಲ್ಲ ಸರ್, ಹಾಗೆ ನಾನೊಂದು ಪದ್ಯ ಅದು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀನಿ. 1 ಕಣ್ಣು ಅಡಿಕೆಗೆ, 2 ಕಣ್ಣು ಜನರಿಗೆ, 3 ಕಣ್ಣು ತೆಂಗಿನಕಾಯಿ ನೋಡಿರಿ, 4 ಕಾಲು ನಾಯಿಗೆ, 5 ಬೆರಳು ಕೈಗೆ, 6 ಕಾಲು ಹೂವಿನ ರಸವ ಕುಡಿಯುವ ದುಂಬಿಗೆ, 7 ದಿನ ವಾರಕ್ಕೆ, 8 ಕಾಲು ಜೇಡಕ್ಕೆ, 9 ಮೇಲೆ 10 ಎಂದ ಮೆಲ್ಲಗೆ, 10 ಎಂದ ಮೆಲ್ಲಗೆ. ಮತ್ತೊಮ್ಮೆ ಇದು ನಿಜವಾಗಿ ಆಗಬೇಕಾದಿಲ್ಲ. ಯಾಕೊತ್ತಾ, ಆ ಪದ್ಯ ನೃತ್ಯದ ಮೂಲಕ ನಾವು ಅವರಿಗೆ ಲೆಕ್ಕವನ್ನು ಕಲಿಸಿದ್ರು. ನಮಗೆ 1, 2 ಬಾಳೆಲೆ 2 ಹೀಗೆಲ್ಲ ಹೇಳ್ತಾ ಇದ್ರು. ಆಗ ನಾವೆಲ್ಲ ಕಲ್ತಿದ್ದೇವೆ. ಇದೆಲ್ಲ ಉಂಟಲ್ಲ, ಆ ಲೆಕ್ಕವನ್ನು ಗೊತ್ತಿಲ್ಲದಾಗೆ ಕಲಿಸುವಂಥದ್ದು. ನಿಜವಾಗಿ ಇದು ಭಾಷಾ ಆಟಗಳು ಅಂತ ನಾವು ಕಲಿತೇವೆ. ನಮಗೂ ಅದೇ ಏನು ಆ ಒಂದು ತಂತ್ರವನ್ನು ಬಳಸಿದ್ದು ನೀವು ಮಾಡಿದ್ದು ಬಹಳ ಒಳ್ಳೆಯದಿದೆ ಮೇಡಮ್. ಈಗ ಶಿಕ್ಷಕರಾದವರಿಗೆ ವಿದ್ಯಾರ್ಥಿಗಳು ಒಂದು ನಮ್ಮ ಸ್ಥಾನಕ್ಕೆ ಹೋದರೆ ಅದೇ ದೊಡ್ಡ ಪ್ರಶಸ್ತಿ, ಗೌರವ ಅಲ್ವಾ? ನೀವು ಆಗಲೇ ಹೇಳಿದ್ರಿ 100% ರಿಸಲ್ಟ್ ಅಂದಾಗ ಮೈ ರೋಮಾಂಚನ ಆಯಿತು. ಯಾವ ಪ್ರಶಸ್ತಿಯೂ ಅದರ ಮುಂದೆ ಇಲ್ಲ. ಖಂಡಿತ ಖಂಡಿತ. ಮುಂದೆ ಹೇಳಿ, ಇನ್ನೇನಾದ್ರು ನಿಮ್ಮ ಸ್ಮೃತಿ ಪಟಲದಲ್ಲಿ ಬಂದಾಗ, ಯಾಕಂದರೆ 39-40 ವರ್ಷಗಳ ಅಧ್ಯಯನ, ನಾನೇನೋ ಎಲ್ಲೆಲ್ಲೇ ಇದ್ದೆ ಬಿಡಿ. 40 ವರ್ಷಗಳಲ್ಲಿ ಅದು ಪ್ರಾಥಮಿಕ ವಿಭಾಗ. ನಾನು ಆಗ ಹೇಳಿದೆ 1ರಿಂದ 4ಕ್ಕೂ 5ರಿಂದ 7ಕ್ಕೂ 2 ಕಡೆ ದುಡಿದಿರಿ. ನಿಮಗೆ 1ರಿಂದ 4 ಇಷ್ಟ ಆಯಿತಾ, 5ರಿಂದ 7 ಇಷ್ಟ ಆಯಿತಾ? ವ್ಯತ್ಯಾಸ ಏನು ಸರ್? ಆ ಪರಿಶುದ್ಧ ಮನಸ್ಸಿಗೆ 1ರಿಂದ 4 ಖಂಡಿತ ಇಷ್ಟ. 2 ಮಾತೇ ಸರ್. ಅದಕ್ಕೊಂದು ಉದಾಹರಣೆ, ನಾನು ರಿಟೈರ್ಡ್ ಆಗಲಿಕ್ಕೆ ಮತ್ತೆ 1 ವರ್ಷವೇ ಇರುವುದು. 1ನೇ ತರಗತಿಗೆ ಮಗು ಬಂದಿದೆ. ಅದೇ ಟೀಚರ್ ಆ ದಿನ ರಜೆ ಆದ್ರಿಂದ 1ನೇ ಕ್ಲಾಸಾಗಿ ಹೋದ್ನ ಒಂದು ಮಗು ಶುರುವಿಗೆ ಅಳುವುದು, ಶುರುವಿಗೆ ಬಂದು ಕೂತ್ಕೊಳ್ಳೋದಲ್ಲ. ನಾನು ಹೋಗಿ ಮಗುವಿನ ಹತ್ರ ಕೂತಾಗ ಆ ಮಗು ಚೀಲವನ್ನು ಸ್ಲೇಟೆಲ್ಲ ಚೀಲದೊಳಗಿಟ್ಟು ಸುಮ್ಮನೆ ಕೂತು ನಾನು ಮಾತಾಡಿದಾಗ ನನ್ನ ಹತ್ರ ಆತ್ಮೀಯತೆಯಿಂದ ಹೇಳೋದು, ಟೀಚರ್ ನೀನು ಬರೇ ಪೂಜಾವೇ. ನನಗೆ ಅದು ತುಂಬ, ಮಗು ತಾಯಿಯೊಟ್ಟಿಗೆ ಹೇಗೆ ಮಾತಾಡ್ತಿದೆ, ನನ್ನನ್ನು ಆ ಸ್ಥಾನದಲ್ಲಿ ಗುರುತಿಸುತ್ತಲ್ಲ, ನಾನು ಅದು ತುಂಬ ಇಷ್ಟಪಟ್ಟೆ. ಆವು ನಾನು ಅದಕ್ಕೆ ಏನು ಬಯದೆ ಆವು ಅಂತ ಹೇಳಿ ಬೆನ್ನು ತಟ್ಟಿದೆ. ನೋಡಿ ಆ ಪರಿಶುದ್ಧತೆ ನೋಡಿ, ನನಗೆ ಅದು ನೆನಪಿನಲ್ಲಿ ಉಳಿದಿದೆ ನೋಡಿ ಸರ್. ಖಂಡಿತ ನೀವು ಹೇಳುವಾಗ ನಾನು ಒಂದು ಮಾತು ಹೇಳ್ತೇನೆ.
ಸಾಮಾನ್ಯವಾಗಿ ಶಿಕ್ಷಣ ತಜ್ಞರು ಒಂದು ಮಾತನ್ನು ಕೊಟ್ಟಿದ್ದಾರೆ, 1ರಿಂದ 4ನೇ ತರಗತಿಗೆ ಮಹಿಳೆಯರೇ ಅಧ್ಯಾಪಿಕರನ್ನೇ ಡೆಪ್ಯೂಟ್ ಮಾಡಬೇಕು ಅಂತ ಒಂದು ಮಾತಿದೆ. ಮತ್ತು ನರ್ಸರಿ ಯಾಕೆ ಗೊತ್ತಾ, ಅದು ಸೈಕಾಲಜಿಕಲಿ ಅಥವಾ ನಿಮ್ಮ ಮನಃಶಾಸ್ತ್ರ ಪ್ರಕಾರ ಮಗು ತಾಯಿಯನ್ನು ಕಾಣ್ತದೆ. ಅಲ್ಲಿ ಟೀಚರ್ ಆದವರು ತನ್ನ ಮಗು, ಅದು ನನ್ನ ಮಗು ಅಲ್ಲ ಅಂತ ತಿಳ್ಕೊಳ್ಬಾರ್ದು, ತನ್ನ ಮಗುವಿನಾಗೆ ತಾಯಿಯ ಪ್ರೀತಿಯನ್ನು ಕೊಟ್ಟದ್ದೇ ಆದಲ್ಲಿ ಕೊಡಬೇಕು. ಅದು ಟೀಚರ್ಸ್ಗೆ ಸಾಧ್ಯ, ಪುರುಷರಿಂದ ಆಗಲ್ಲ. ಕೊಟ್ಟಾಗ ಆ ಮಗು ತಾಯಿ ಹೇಳಿದಾಗೆ ತನ್ನ ಟೀಚರ್ನ ತಾಯಿಯಂತೆ, ಅಲ್ಲಿವರೆಗೆ ತಾಯಿ ನೀವೇ, ಶಾಲೆಗೆ ಬಂದು ಹೋಗುವವರೆಗೆ ಮತ್ತೆ ತಾಯಿ ಇರ್ತಾರೆ ಅನ್ನುವುದು ಆದ ಕಾರಣ 1ರಿಂದ 4ನೇ ತರಗತಿಯವರೆಗೆ ನಿಜವಾಗಿ ಬೇಕಾದ್ದು ಅಧ್ಯಾಪಿಕೆಯರು. ಇದು ಮೊದಲಿಂದ ಇದೆ. ಅಲ್ಲಿ ಆ ಮಗು ಅಷ್ಟು ತರ್ಮ ಇದ್ದು ನೋಡ್ತಾರೆ. ಆದರೆ ನಾನು ಈಗ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿದ್ದಾರೆ. ಈಗ ಟೀಚರ್ಸ್ ಏನು ಮಾಡ್ತಾರೆ ಗೊತ್ತಾ, ನೀವು ವೆಚ್ಚವಾಗಿದ್ದವರು, ನನಗೆ ಗೊತ್ತಿಲ್ಲ, ನೋಡಿ ಆ ಕ್ಲಾಸಿಗೆ ಡೆಪ್ಯೂಟ್ ಹೋಗಿ ಕರ್ಮ ನನಗೆ ಬೇಡ ಇತ್ತು ಅಂತ ಗುಣಗುಣಿಸಿಕೊಂಡು ಅಲ್ಲಿ ಏನೋ ಮಾಡಿಕೊಂಡು ನನಗೆ ಆ ಕ್ಲಾಸ್ ಅಲ್ಲ ಅಂತ ಚರ್ಚೆಗೆ ಇಳಿತಾರೆ. ಮತ್ತೊಂದಿದೆ, ಮುಖ್ಯೋಪಾಧ್ಯಾಯರು ಹೇಳಿದ್ರು ವಿರೋಧಿಸುವುದೇ ಇದು ವಿರೋಧ ಪಕ್ಷವಾಗಿಬಿಟ್ಟಿದೆ. ತಪ್ಪದು. ಯಾವುದೇ ಕಾರಣಕ್ಕೆ ನೆನಪಿಡಿ, ನಿಮ್ಮ ಉನ್ನತಾಧಿಕಾರಿಗಳನ್ನು ನೀವು ವಿರೋಧಿಸಬಾರದು. ನೆನಪಿಡಿ. ಯಾಕೆ ಗೊತ್ತುಂಟ, ಶಾಲಾ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮ ಅನುದಾನಿತ ಶಾಲೆಗಳಲ್ಲಿ ಇಲ್ಲಿ ಅಧಿಕಾರಿಗಳಾಗಿರ್ಬೋದು, ನಮಗೆ ಅಧಿಕಾರಿಯೇ ನೇರ ಅಧಿಕಾರಿ ಮುಖ್ಯೋಪಾಧ್ಯಾಯ, ಅದರ ಮೇಲೆ ಬರ್ತದೆ. ಅವರಿಗೆ ನೀವು ವಿರೋಧಿಸಬಾರ್ದು. ಯಾವುದೇ ಸಮಸ್ಯೆಗಳಿದ್ರೆ ಅದಕ್ಕೊಂದು ವಿಧಾನ ಇದೆ. ನೀವು ಫಸ್ಟಿಗೆ ಯಾವುದು ಹೇಳಿದ್ರೆ ನೋಡಿ, ಯಾವುದೇ ಒಬ್ಬ ಅಧಿಕಾರಿ ಒಂದು ಕೆಲಸ ಕೊಟ್ಟಿದ್ರೆ ಎಸ್ ಸರ್ ಹೇಳಿ, ಯಾಕೆ ನಿಮಗೆ ಏನು ತೊಂದರೆ, ಎಸ್ ಸರ್ ಐ ಆಮ್ ಡೂಯಿಂಗ್, ಆಮೇಲೆ ನಿಮ್ಮ ಸಮಸ್ಯೆಯನ್ನು ಮತ್ತೆ ಹೋಗಿ ಅದು ತಿಳಿಯಾಗ್ತದೆ. ಇಲ್ಲದಿದ್ದರೆ ಮಹಾಯುದ್ಧ ಆಗುತ್ತೆ. ಇಂಥ ಅನುಭವ ನಿಮ್ಮ ಜೀವನದಲ್ಲಿ ನೀವು ಮುಖ್ಯೋಪಾಧ್ಯಾಯರಾಗಿದ್ದ ಆಗಿತ್ತ? ಹೌದು. ಇಲ್ಲ ಸರ್, ಅದರಲ್ಲಿ ಏನಿಲ್ಲ, ಹಂಚಿಕೊಳ್ಬೋದು. ಯಾಕೆ ಗೊತ್ತುಂಟ? ಇಲ್ಲ ಸರ್, ನಾನು ತುಂಬ ಸಂತೋಷ ಪಡ್ತೇನೆ. ನಾನು ಮೊದಲೇ ಹೇಳಿದಲ್ಲ ಸರ್, ನಾನು ಹೋದ 3 ಶಾಲೆಗಳಲ್ಲಿ ಕೂಡ ಶಿಕ್ಷಕ ವೃಂದ, ನಾವೊಂದು ಮನೆಯಲ್ಲಿ ನಮ್ಮ ಕುಟುಂಬದವರ ಹಾಗೆ ಪ್ರೀತಿಯಿಂದ ಇದ್ದೆವು. ನನ್ನ ಮುಖ್ಯ ಶಿಕ್ಷಕಿಯ ಕಾಲದಲ್ಲಿ ಕೂಡ ಹಾಗೆ ಆ ಊರಿನ ದಾನಿಗಳು, SDMC, ನಂತರ ಪೋಷಕರು, ಅವರು ಕೊಟ್ಟ ಆ ಗೌರವ, ಪ್ರೀತಿ ನನ್ನನ್ನು ತುಂಬ ಸಂತೋಷದಿಂದ ನನ್ನ ಮುಖ್ಯ ಶಿಕ್ಷಕ ವೃತ್ತಿಯನ್ನು ನಾನು ಮುಗಿಸುವಂತಹ ಭಾಗ್ಯವನ್ನು ಕೊಟ್ಟಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೀನಿ ಸರ್. ಬಹಳ ಸಂತೋಷ. ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ. ಟೀಚರ್ ಒನ್ ಹೂ ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್ ಎಂಬ ಮಾತನ್ನು ಹೇಳಿದೆ. ಟೀಚರ್ ಆದವರು ಅದು ಗೊತ್ತಿಲ್ಲ, ಇದು ಇಲ್ಲ, ಇನ್ನೊಂದಿಲ್ಲ ಹೇಳಿಗೆ ಅವರು ಟೀಚರ್ ಆಗಿ ಇರಲಿಕ್ಕೆ ನನ್ನ ಪ್ರಕಾರ ಅಲ್ಲ, ಸಾಮಾನ್ಯ ಇದರಲ್ಲಿ ಅವರು ಆ ಹುದ್ದೆಗೆ ಬರಬಾರ್ದು. ಆ ಹುದ್ದೆಯಲ್ಲಿ ಅವರಿಗಿಲ್ಲ. ಯಾಕೆ ಗೊತ್ತಾ, ನಾನು ಹೇಳ್ತೇನೆ. ಆಗ ನೀವು ಹೇಳಿದ್ದಕ್ಕೆ ಪೂರಕವಾಗಿ ಹೇಳ್ತೇನೆ. ನಾನು 5ನೇ ಕ್ಲಾಸ್ ಇಂಗ್ಲೀಷ್ ಪಾಠ ಮಾಡಿದ್ದೇನೆ. ನಾನು BA ನಾನು 5ನೇ ಕ್ಲಾಸ್ ಪಾಠ ಮಾಡಿದ್ದೇನೆ. ಪ್ರೈಮರಿ HM ಆಗಿದ್ದೆ, ಹೈಸ್ಕೂಲ್ HM ಆಗಿದ್ದೆ. ನನ್ನ ಕೊನೆಯ ಸರ್ವಿಸ್ ಕರ್ನಾಟಕದಲ್ಲಿ KC ರೋಡ್ ತಲಪಾಡಿ ಫಲಾ ಎಜುಕೇಷನ್. ಆಮೇಲೆ ನಾನು ಕೇರಳಕ್ಕೆ ಹೋದವ, ಗಡಿನಾಡ ಕನ್ನಡ ಹೋರಾಟಗಾರ, ಅದೆಲ್ಲ ಬೇರೆ ಚರಿತ್ರೆ. ಅಂದರೆ ನನ್ನ ಪ್ರಾರಂಭ ಆದದ್ದು ಶ್ರವಣಬೆಳಗೊಳದಲ್ಲಿ ಗೋಮಟೇಶ್ವರ ವಿದ್ಯಾಪೀಠದ ಅಧ್ಯಾಪಕ ಆಗಿದೆ. ಅಲ್ಲಿ ಅಂಬಿಕಾ ಹೈಸ್ಕೂಲು, ಅದು ಈಗ ಶ್ರೀಮತಿ ಶ್ರೀರಾಮಮ್ಮ ನೇಮಿರಾಜಯ್ಯ ಪ್ರೌಢಶಾಲೆ ಇದೆ, ಅದರ ಫೌಂಡರ್ HM ನಾನೇ. SN ಹೈಸ್ಕೂಲು. ಆದರೆ ಅಂಬಿಕಾ ಪ್ರೈಮರಿಯ 5ನೇ ಕ್ಲಾಸಿಗೆ ಇಂಗ್ಲೀಷ್ ಭಾಷೆ ಇರಲಿಲ್ಲ. ಈ ಪ್ರೇಮ್ ಸೇನೆ ಇದ್ದದ್ದಲ್ಲಿ ಹೆಡ್ ಮಾಸ್ಟರಾಗಿ ನಾರಾಯಣ್. ಆಗ ನಾನೇ ಅಲ್ಲಿ ಇಂಗ್ಲೀಷ್ ಮಾಸ್ಟರಾಗಿ 2 ಕಡೆ ಹೋಗುವಾಗ ನಾನು ಯಾವ ಟೆಕ್ನಿಕ್ ಬಳಸ್ತಿದ್ದೆ ಹೇಳ್ತೇನೆ. ನನ್ನಲ್ಲಿ ಆಬ್ಜೆಕ್ಟ್ ಇದೆ, ವಸ್ತು ಇದೆ, ಪುಸ್ತಕ ಇದೆ, ನಾನು ಆ ಚಿತ್ರ ಬಿಡಿಸ್ತಿದ್ದೆ. ನಾನು ಯಾವ ಕಾರಣಕ್ಕೂ ಬುಕ್ ಎಂಬುದನ್ನು ಕನ್ನಡದಲ್ಲಿ ಬರೀತಿರ್ಲಿಲ್ಲ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬುಕ್ಕಿಸಿ ಹೋಗ್ತಾರೆ. ಅದಲ್ಲ, ನಾನು ಆ ಆಬ್ಜೆಕ್ಟ್, ದೇರ್ ಶುಡ್ ಬಿ ಆಬ್ಜೆಕ್ಟ್. ಏನು ಮಾಡ್ತೀರಾ, ಇಂಗ್ಲೀಷ್ ಸಿಚುವೇಶನ್ಗೆ ಇಂಗ್ಲೀಷಲ್ಲೇ ಮಾತಾಡಬೇಕು. ನೆನಪಿಡಿ, ಅದೇ ತಪ್ಪು. ನಾವು ಯಾಕೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇಂಗ್ಲೀಷ್ ಬರುವುದಿಲ್ಲ ಅನ್ನೋದಕ್ಕೆ ಕಾರಣ ಅಧ್ಯಾಪಕರಿಗೆ ಇಂಗ್ಲೀಷ್ ಮಾತಾಡೋದಿಲ್ಲ. ಯು ಕ್ರಿಯೇಟ್ ದ ಸಿಚುವೇಶನ್. ಲೆಟ್ ಐ ಮೇ ಸ್ಪೀಕ್ ಇನ್ ಇಂಗ್ಲೀಷ್, ಯು ಮೇ ಲಿಸನ್. ವೆನ್ ಐ ಎಂಟರ್ ದ 5th ಸ್ಟ್ಯಾಂಡರ್ಡ್, ಐ ಆಮ್ ಟೇಕಿಂಗ್ ಫಾರ್ ಎಕ್ಸಾಂಪಲ್ ಚಾಕ್ ಪೀಸ್ ಆನ್ ಡಸ್ಟರ್. ವಾಟ್ ಐ ಆಮ್ ಡೂಯಿಂಗ್ ಈಸ್ ಐ ಆಮ್ ಡ್ರಾಯಿಂಗ್ ದಟ್ ಡಸ್ಟರ್. ನನಗೆ ಚಿತ್ರ ಹೇಗೂ ಇರ್ಬೋದು, ಅದು ಬೇರೆ. ಫಸ್ಟ್ ಐ ಆಮ್ ಡ್ರಾಯಿಂಗ್ ಇಟ್. ನೆಕ್ಸ್ಟ್ ಐ ಆಮ್ ಆಸ್ಕಿಂಗ್ ವಾಟ್ ಈಸ್ ದಟ್ ಚಿಲ್ಡ್ರನ್. ಕನ್ನಡದಲ್ಲಿ ಹೇಳ್ಬೋದು, ಅದು ಸ್ವಿಚ್ ಓವರ್ ಮಾಡುವ. ಅವರು ಅದು ನಿಮಗೆ ಡಸ್ಟರ್ ಎಂಬುದನ್ನು ಸಾಮಾನ್ಯ ಗೊತ್ತಿರ್ತದೆ, ಕೆಲವೊಮ್ಮೆ ಕನ್ನಡದಲ್ಲಿ ಹೇಳಿಯಾರು. ಅದನ್ನು ನಾವು ಸ್ವಿಚ್ ಓವರ್ ಮಾಡಿ ವಾಟ್ ಈಸ್ ದಟ್ ಈಸ್ ವಾಟ್ ಈಸ್ ದ ಪ್ರಾಜೆಕ್ಟ್. ಎಸ್, ಯು ಡೋಂಟ್ ನೋ, I am showing that one, the same thing. Then automatically they catch that is duster. The spelling in DSSTER. They may learn. Book, what is that? Book, BOOK. No need of writing in Kannada. When you are using that language, our students from 5th standard onwards, Nageshan sir is our respectable HM, he taught me English. Okay, from that onward, the child may speak fluently English. No question of English, no question of any retention and other thing, but no need of English medium. ಅರ್ಥ ಆಯ್ತಾ ನಿಮಗೆ? ಇಂಗ್ಲೀಷ್ ಮೀಡಿಯಂ ಅಗತ್ಯ ಇಲ್ಲ. 5ನೇ ಕ್ಲಾಸಲ್ಲಿ ಇಂಗ್ಲೀಷ್ ಕಲೀರಿ. ಆಗ 5. ಆಮೇಲೆ ಅದು ಹಿಂದಿ 6ಕ್ಕೆ ಇತ್ತು, ಗೊತ್ತಿಲ್ಲ ಈಗ ಹಿಂದಿ ಹೋಗಿದೆ. ಹಿಂದಿಯನ್ನು 6ಕ್ಕೆ ಕಲೀರಿ.
ಏನಾಗಲ್ಲ, ನಾವು ಹಿಂದಿ ಮಾತಾಡೋದು. ಬಾಕಿ ನಮ್ಮದು ಕನ್ನಡ ಮಾಧ್ಯಮ. ಅಂದರೆ ಅಧ್ಯಾಪಕ ಕ್ರಿಯೇಟಿವ್ ಆಗಿದ್ದಾಗ ಹೇಗೆ ಕೊಂಡೋಗ್ಬೇಕಾದಾಗ ನಾನು ಹೇಳಿದಲ್ಲ, ಬಾಲ್ ಕೈಯಲ್ಲಿ ಬಾಲ್ ಇದೆ ನನ್ನಲ್ಲಿ, ಬಾಲ್ ವಾಟ್ ಇಸ್ ದ್ಯಾಟ್, ಬಾಲ್ ಚಿತ್ರ ಬಿಡಿಸಿದ್ದು. ನನಗೆ ಆದಾಗಿ ಚಿತ್ರ ಬಿಡಿಸೋ ಮಾರೆ, ಚಿತ್ರದಿಂದ ತೊಂದರೆ ಇಲ್ಲ. ನಾನು ಕೆಲವೊಮ್ಮೆ ತಮಾಷೆಗೆ ಹೇಳ್ತೇನೆ, ನೋಡಿ ಮಕ್ಕಳೇ, ನಾನು ಆನೆ ಬಿಡಿಸ್ತೇನೆ, ನೀವು ಆನೆ ಅಂತದೊಂದು ನನ್ನ ತಿಳುವಳಿಕೆ ನಿಮಗೆ ಗೊತ್ತಾಗಲಿಕ್ಕೆ ಆನೆ ಅಂತ ಬರೀತೇನೆ ಅಂತ. ಹೌದಪ್ಪ. ಒಂದು ವೇಳೆ ಅಂದರೆ ಆ ಟೆಕ್ನಿಕನ್ನು ಬಳಸಿ ಆನೆಯನ್ನು ಬಿಡಿಸಬೇಕು, ಅಥವಾ ಬಾಲ್ ಕೈಯಲ್ಲಿ ಬಾಲ್ ತೋರಿಸಿ ವಾಟ್ ಇಸ್ ದಿಸ್, ಅದು ಬಾಲ್ ಅಂತ ಮಕ್ಕಳೇ ಹೇಳ್ತಾರೆ. ಆದರೆ ಸ್ಪೆಲ್ಲಿಂಗ್ ಹೇಗೆ, BALL, ದಿಸ್ ಈಸ್ ದ ವೇ, ಅದು ಅಧ್ಯಾಪಕ ತಿಳ್ಕೊಳ್ಬೇಕು ಅಂತ ಹೇಳುತ್ತಾ. ಮತ್ತೆ ಮುಖ್ಯೋಪಾಧ್ಯಾಯನಿಯಾಗಿ ಸೇವೆ ಸಲ್ಲಿಸಿದ್ದೀರಾ, ಒಳ್ಳೆಯದಾಗಿದ್ದೀರಾ. ನೀವು ಈಗಾಗಲೇ ನೀವು ಹಂಚಿಕೊಂಡಿದ್ದೀರಾ. ಮುಖ್ಯೋಪಾಧ್ಯಾಯರಿಗೆ ಜವಾಬ್ದಾರಿಗಳು ಜಾಸ್ತಿ. ಪ್ರತಿಭಾ ಕಾರಂಜಿ ಉಂಟಲ್ಲ, ಮತ್ತೆ ಇನ್ಸ್ಪೈರ್ ಅವಾರ್ಡ್, ಇನ್ನೇನೇನೋ ಏನೇನೋ ಒತ್ತಡ ಬರ್ತದೆ. ನಿಮ್ಗೆ ಗೊತ್ತಿಲ್ಲ, ಇವತ್ತು ರೆಕಾರ್ಡ್ ಜಾಸ್ತಿ, ಅದು ಇಲ್ಲಿ ಇನ್ನೂ ಆಗ್ತಾ ಇದೆ. ನಮ್ಮಲ್ಲಿ ಎಲ್ಲವೂ A to Z ಏನು ಗೊತ್ತುಂಟ, ಅಪ್ಲೋಡ್ ಮಾಡಿ ನಾವು ಡೌನ್ಲೋಡ್ ಆಗ್ತಾ ಇದ್ದೇವೆ. ಅಪ್ಲೋಡ್ ಟೀಚಿಂಗ್ ನೋಟ್ಸು ಅಪ್ಲೋಡ್. ಮುಖ್ಯೋಪಾಧ್ಯಾಯರಿಗೆ ಪುಸ್ತಕ ಕೊಡಲಿಕ್ಕೆ ಇಲ್ಲ, ಇಲ್ಲಿ ಅಪ್ಲೋಡ್, ಅಲ್ಲಿ ಅವರು ಇದು ಮಾಡುವ ಮಟ್ಟಕ್ಕೆ ನಾವು ಇಳಿದಿದ್ದೇವೆ. ಮಕ್ಕಳಿಗೆ ಲಿಟಲ್ ಕೈಟ್ ಉಂಟು, ಅದೆಲ್ಲ ಅದ್ಭುತ ಇದೆ. ಅದು ಇಲ್ಲಿ ಮತ್ತೆ ನೋಡೋಣ, ನಿಮ್ಮಲ್ಲಿ ಹೇಗಿದೆ ಗೊತ್ತಿಲ್ಲ. ಈ ಅನುಭವದಲ್ಲಿ ಕಂಪ್ಯೂಟರ್ ನಿಮಗೆ ಗೊತ್ತಿದೆಯಾ, ನಿಮ್ಮಲ್ಲಿ ಕಂಪ್ಯೂಟರ್ ಇದೆಯಾ, ನೀವು ಹೇಗೆ ಹೇಳಿ ರೆಕಾರ್ಡ್ಸ್? ಸರ್, ನಾನು 2.5 ವರ್ಷ ಆಯಿತು ರಿಟೈರ್ಡ್ ಆಗಿ. ನಾನು ಅದರಿಂದ ಹೊರಗೆ ಬಂದಿದ್ದೇನೆ. ಆಗ ಸ್ಟಾರ್ಟ್ ಅಷ್ಟೇ ಕಂಪ್ಯೂಟರ್ ವರ್ಕ್ ಎಲ್ಲ. ಕಂಪ್ಯೂಟರ್ ವರ್ಕ್ ಇದ್ದಾಗ ನಾನು ಏನು ಮಾಡ್ತೀನಿ ಅಂತೇಳಿದರೆ, ನಮ್ಮ ಶಾಲೆ ಒಬ್ಬರು ಟೀಚರಿಗೂ ಗೊತ್ತಿತ್ತು, ಮತ್ತು ನಾನು ಅಲ್ಲಿ ಜೆರಾಕ್ಸ್ ಅಂಗಡಿಗಳಲ್ಲಿ ಎಲ್ಲ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ಕೊಡ್ತಿದ್ರು. ಹಾಗೆ ನಾನು ಅಲ್ಲಿ ಹೋಗಿ ನನ್ನ ವಿಷಯಗಳನ್ನೆಲ್ಲ ಕೊಟ್ಟು ಫೀಡ್ ಮಾಡಿ ಕೊಡ್ತಿದ್ದೆ. ಹಾಗೆ ನನಗೇನು ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿರಲಿಲ್ಲ. ಮತ್ತು ಅಕ್ಕಿ ಲೆಕ್ಕ ಎಲ್ಲ ನಾನು, ನಿಮಗೆ ಸ್ಯಾಲರಿ ಉಂಟಲ್ಲ, ಅದು ನಿಮ್ಮ ಕಂಪ್ಯೂಟರ್ ಮೂಲಕ ಆಗುತ್ತಾ? ಅಲ್ಲ, ಅದು BO ಆಫೀಸಲ್ಲಿ. ನಮ್ಮಲ್ಲಿ ಅದು ಸಮೇತ ಎವ್ರಿಥಿಂಗ್ ಥ್ರೂ ಕಂಪ್ಯೂಟರ್, ಎವ್ರಿಥಿಂಗ್ ಆನ್ಲೈನ್. ಅಧ್ಯಾಪಕರ ಹೆಸರು ಆನ್ಲೈನ್. ಎಲ್ಲಿವರೆಗೆ ಮುಂದುವರೆದಿದೆ ಅಂತ ಹೇಳಿದರೆ, ಈಗ ಎಲ್ಲ ಅಧ್ಯಾಪಕರಿಗೆ ಅಲ್ಲಿ ಇದು ಮಾಡಬೇಕು, ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಪ್ರತಿ ತರಗತಿಯಲ್ಲಿ CC ಕ್ಯಾಮರಾ ಇರುತ್ತೆ. ಪ್ರತಿ ತರಗತಿಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಿ ಪಾಠ ಮಾಡ್ತೀವಿ. ದೊಡ್ಡದಾದ ಸ್ಕ್ರೀನಲ್ಲಿ ನೋಡಿ ಮಕ್ಕಳೇ, ನಾನು ಸೋಷಿಯಲ್ ಮಾಡ್ತಿದ್ದೆ, ಪ್ರಥಮ ಜಾಗತಿಕ ಯುದ್ಧ ನೋಡಿ, ಅಲ್ಲಿ ಇಮಿಡಿಯೇಟಲ್ಲಿ ಯುದ್ಧ ಬರ್ತದೆ. ಅದು ನಮ್ಮಲ್ಲಿ ಉಂಟು, ನಮ್ಮಲ್ಲಿ ಅದು ತರಬೇತಿ ಪ್ರತಿಯೊಬ್ಬ ಅಧ್ಯಾಪಕನಿಗೆ ಕಂಪಲ್ಸರಿ ಉಂಟು. ಆ ಮಟ್ಟಕ್ಕೆ ಬೆಳಿಬೇಕು. ಅದನ್ನು ಸ್ಮಾರ್ಟ್ ಕ್ಲಾಸ್, ಎಲ್ಲ ಕ್ಲಾಸೇ ಸ್ಮಾರ್ಟ್ ಕ್ಲಾಸ್ ಎಂಬ ಪ್ರಶ್ನೆ ಇಲ್ಲ. ಪ್ರತಿ ಶಾಲೆ ಸ್ಮಾರ್ಟ್, ಪ್ರತಿಯೊಬ್ಬರು ಅದಕ್ಕೆ ಕಂಪ್ಯೂಟರು, ಪ್ರತಿ ಶಾಲೆಯಲ್ಲಿ ಲ್ಯಾಪ್ಟಾಪ್, ಪ್ರತಿ ಲ್ಯಾಬ್ ಉಂಟು, ಅದೆಲ್ಲ ಉಂಟು. ಇರಲಿ, ಇಲ್ಲಿ ಅದು ಮತ್ತೆ ಮಾತಾಡುವ. ಈಗ ನೀವು ಇದ್ದ ಶಾಲೆಯಲ್ಲಿ ನಾನು ಮೊನ್ನೆ ಹೇಳಿದೆ, ಸೋರುತ್ತಿಹುದು ಮನೆಯ ಮಾಳಿಗೆ. ನಾನು ಹೇಳ್ತೇನೆ, ಅದೇ ಉದಾಹರಣೆ ಕೊಡ್ತೇನೆ. ನಮ್ಮ ಮಲೆಬೆಟ್ಟು ಶಾಲೆ, ಕಾರ್ಕಳ ತಾಲೂಕಿನ ಮಲೆಬೆಟ್ಟು ಶಾಲೆ, ಶಿವಮುಂದಿದ್ದರಲ್ಲಿ ಅದು ಬೀಳಲಿಕ್ಕಾಗಿತ್ತು, ತಲೆ ಮೇಲೆ ಬೀಳ್ತದೆ ಅಂತ ಆಯಿತು. ಯಾರೊಬ್ಬರೂ ಗಮನ ಕೊಡಲಿಲ್ಲ. ನೇರವಾಗಿ ಕಾಸರಗೋಡಿಂದ ನಾನು ಅದಕ್ಕೆ ಅಲ್ಲಿಂದಲೇ ಕೈ ಹಾಕಿ ಕೇಳಿದೆ, ಏನು ಸಂಗತಿ, RTE ಪ್ರಕಾರ ಹೆಚ್ಚು ಕಡಿಮೆ ಮಾಡಿ ನೀವು ಹೋಗ್ತೀರಾ ಅಂದ. ಕೇಳಿ BO ಹೇಳಿದೆ ಬರಬೇಕಂದ. BO ಹೇಳಿದ ಬೇಡ ಸರ್, ನಾವು ಮಾಡ್ತೇವೆ ಅಂತೇಳಿ ಜಿಲ್ಲಾ ಪಂಚಾಯತ್ ಸ್ಯಾಂಕ್ಷನ್ ಮಾಡಿ, ಅಲ್ಲಿಗೆ ಯಾರೋ ನಿಮ್ಮ ಸಿವಿಲ್ ಇಂಜಿನಿಯರ್ ಬಂದು ಅದು ಆಯಿತು, ಕಟ್ಟಡ ಆಗಿದೆ, ಆದರೆ ಮಕ್ಕಳಿಲ್ಲ ಹೇಳಿದರು. ನಾನು ಹೇಳಿದೆ, ಮಕ್ಕಳನ್ನು ನೀವೇ ಮಾಡಬೇಕಷ್ಟೇ. ಅದು ಹೇಗೆ ಮಾಡ್ಬೋದು ಅಂದರೆ, ಆಕರ್ಷಣೆ ಮಾಡಿ 1 ರಿಂದ 4 ಇಂಗ್ಲೀಷ್ ಮೀಡಿಯಮ್, ಇಂಗ್ಲೀಷ್ ಕಲಿಸಲಾಗುತ್ತದೆ, ಇಡೀ ABCD ಕಲಿಸಿ 4 ಇದು ಮಾಡಿ ಮಕ್ಕಳು ಬಂದೇ ಬರ್ತಾರೆ. ಅದು ನಿಮ್ಮ ಕೆಲಸ, ಮಕ್ಕಳಿಲ್ಲ ಹೇಳ್ಬಾರ್ದು. ಆದರೆ ಶಾಲೆಗೆ ಸುವ್ಯವಸ್ಥಿತ ಕಟ್ಟಡ ಬೇಕು. ನೋಡಿ, ಇವತ್ತಿನ ಪೇಪರಲ್ಲಿ ಉಂಟು, ಅಲ್ಲಿ ನಮ್ಮಲ್ಲಿ ಆ ಮಟ್ಟದ ಸಮಸ್ಯೆ ಇಲ್ಲ. ಈ ಸಮಸ್ಯೆ ನಿಮಗಿತ್ತ? ಇಲ್ಲ ಸರಿ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುಚ್ಚಬೆಟ್ಟು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಮಾರು ಮತ್ತು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಗುಪ್ಪೆ ಜೋಡಗಟ್ಟೆ, 3 ಕಡೆಗಳಲ್ಲಿ ಕೂಡ ಆ ಊರಿನ ದಾನಿಗಳು, ವಿದ್ಯಾಭಿಮಾನಿಗಳು ಯಾವುದೇ ಸಮಸ್ಯೆ ಬಂದರೂ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರಿಂದ ನಾನು ನನ್ನ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮುಗಿಸ್ಲಿಕ್ಕಾಯಿತು ಸರ್. ತುಂಬ ಸಂತೋಷ. ಈಗ ಸರ್ ರಿಟೈರ್ಡ್ ಆಗಿ 2.5 ವರ್ಷ ಆಯ್ತಾ. ಇದೀಗ ನಾನು ಕೆಲವು ಕವನಗಳನ್ನು ಬರೀಲಿಕ್ಕೆ ಬರುವ ಮೊದಲು ಸ್ವಲ್ಪ 2 ಮಾತನಾಡಿ ನಾನು ಬರ್ತೇನೆ. ನನಗೆ ಗೊತ್ತಿದೆ ನೀವೊಬ್ರು ಕವಿಯಿತ್ರಿ, ಕವನ ಗೊತ್ತು. ನಾನು ಹೇಳುದು ಅದಲ್ಲ, ಈ ಶಾಲೆಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ. ಸಮುದಾಯದತ್ತ ಶಿಕ್ಷಣ, ಈಗ ಸಮುದಾಯ ನಿಮ್ಮೊಂದಿಗಿದೆ. ಸಮುದಾಯದತ್ತ ಶಿಕ್ಷಣದಲ್ಲಿ ಹಲವು ದಾನಿಗಳು, ಹಳೆ ವಿದ್ಯಾರ್ಥಿಗಳು ಮರಳಿ ಬನ್ನಿ ಶಾಲೆಗೆ ಅಂತ ನಾವು ಹೇಳ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ನೀವು 1-2 ಅನುಭವಗಳನ್ನು ಮರಳಿ ಬಂದದ್ದಾಗಲಿ, ಸಮುದಾಯದತ್ತ ಶಿಕ್ಷಣದ ಬಗ್ಗೆ ಆಗಲಿ, ನೀವು ಯಾಕೆ ನಿಮ್ಮ ಸ್ಕೂಲ್ ಡೇ ಮಾಡ್ತೀರಿ, ಅದು ಸಮುದಾಯದಕ್ಕೆ ತೋರಿಸಬೇಕು. ಪ್ರತಿ ತರಗತಿಯ ಚಟುವಟಿಕೆಗಳನ್ನು ತರಗತಿ ಕ್ಲಾಸ್ ವೈಸ್ ಕ್ಲಾಸಲ್ಲಿ
ಓದುವ ಮೂಲೆ ಒಂದು ಪುಸ್ತಕ, 2 ಪ್ರತಿ ತರಗತಿಗಳಲ್ಲಿ ಆ ಮಕ್ಕಳ ಚಟುವಟಿಕೆಗಳನ್ನು ಪ್ರದರ್ಶಿಸುದು. ಚಪ್ಪರ ಅಂತ ನೀವು ಕರಿತೀರಲ್ಲ, ಅದು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಅಂಥದ್ದು ಇದೆಯಾ ಹೇಗೆ? ಇತ್ತಿತ್ತು ಸರ್, ಅದು ಕಡ್ಡಾಯ ಅಲ್ವಾ? ನಲಿಕಲಿ ಚಪ್ಪರ ಕಡ್ಡಾಯಕ್ಕಾಗಿ ಮಾಡ್ತಿದ್ರ? ಇಲ್ಲ, ನಮ್ಮ ಈಗ ಉದಾಹರಣೆಗೆ ಹೊಸಮಾರು ಶಾಲೆಯಲ್ಲಿ ಕೂಡ ಹಾಗೆ ಒಳ್ಳೆ ನುರಿತ ಅಧ್ಯಾಪಕಿಯವರು ಪ್ರೀತಿಯಿಂದ ಮಕ್ಕಳೊಡನೆ ಪ್ರೀತಿಯಿಂದ ಕೊಟ್ಟ ವರ್ಕನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ನಂತರ ನಾನು ಮುಖ್ಯ ಶಿಕ್ಷಕಿಯಾಗಿದ್ದ ಜೋಡಕಟ್ಟೆ ಶಾಲೆಯಲ್ಲಿ ಕೂಡ ಹಾಗೆ ಶಿಕ್ಷಕಿಯರು ಒಳ್ಳೆ ರೀತಿಯಲ್ಲಿ ಆ ನಲಿಕಲಿ ಕ್ಲಾಸನ್ನು ಕೊಂಡೋಗಿದ್ದಾರೆ. ಈಗ ನಾವು ಕಲಿಸಿದ ತುಂಬ ವಿದ್ಯಾರ್ಥಿಗಳು ಡಾಕ್ಟ್ರು, ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ಅದು ನಮಗೆ ತುಂಬ ಹೆಮ್ಮೆ ಸರ್. ಹೌದು, ಈಗ 1ರಿಂದ 4ನೇ ಕ್ಲಾಸಿಗೆ PT ಮಾಸ್ಟರ್ ಇಲ್ಲ, ಕೆಲವೊಮ್ಮೆ 7ರಲ್ಲೂ ಇರುವುದಿಲ್ಲ. ಆದರೆ ಆ ಶಾಲೆಯ ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಹೇಗೆ ಇದು ಮಾಡಿದೆ? ಅದು ನಾವೇ ಸರ್. ನಾಗೇಶಣ್ಣ ಹೆಡ್ ಮಾಸ್ಟರ್ ಆಗಿರುವಾಗ ನಾನು ಗರ್ಭಿಣಿ ಆದರೂ ನಾನು ಮಕ್ಕಳಿಗೆ ವ್ಯಾಯಾಮ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಅವರಿಗೆ ಬೇಸರ, ನೀವು ಅಷ್ಟೆಲ್ಲ ವ್ಯಾಯಾಮ ಕಲಿಸಬೇಡಿ. ನಾನು ಮೊದಲೇ ಹೇಳಿದಾಗೆ ಸರ್, ನನ್ನ ಇಷ್ಟದ ವೃತ್ತಿ, ನಾನು ಪ್ರೀತಿಯಿಂದ ನೆಚ್ಚಿಕೊಂಡು ಬಂದಂಥ ಈ ಶಿಕ್ಷಕ ವೃತ್ತಿಯಲ್ಲಿ 39 ವರ್ಷ ಕೂಡ ಬಹಳ ಒಂದು ನನ್ನನ್ನು ನಾನು ತೊಡಗಿಸಿಕೊಂಡು ಪ್ರತಿಯೊಂದರಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಶಿಕ್ಷಕರೊಟ್ಟಿಗೆ ಬೆರೆಯುವುದರಲ್ಲಿ, ನನ್ನ ಉದ್ಯೋಗದಲ್ಲಿ, ನನ್ನ ಏನು ಪಾಠ ಪ್ರವಚನಗಳಲ್ಲಿ, ನೀತಿ ಹೇಳುವುದರಲ್ಲಿ, ಏನೇ ಯಾವುದರಲ್ಲೇ ಆಗಲಿ ಒಂದು ಆತ್ಮಸಾಕ್ಷಿಯಾಗಿ ತುಂಬ ಸಂತೋಷದಿಂದ ಹೇಳಬಲ್ಲೆ. ನಾನು ನನ್ನ ಉದ್ಯೋಗಕ್ಕೆ ತುಂಬ 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 ಸಂತೋಷದಿಂದ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಸರ್. ತುಂಬ ಸಂತೋಷ. ಇನ್ನು ಸಮಯದ ಮಿತಿಯಲ್ಲಿ ನಾನು ಕೊನೆಗೆ ಬರ್ತಾ ಇರೋದು, ನೀವೊಬ್ಬರು ಕವಿ, ಸಾಹಿತಿಯಾಗಿದ್ರೆ ಅದನ್ನ ಒಂದೆರಡು ಬಗ್ಗೆ ಅದರ ಬಗ್ಗೆ ಈಗ ಸರ್, ಈ ಸಂದರ್ಭದಲ್ಲಿ ನಾನು ರೈತ, ವೈದ್ಯ, ಶಿಕ್ಷಕ, ಸೈನಿಕ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅವರನ್ನೆಲ್ಲ ನಾವು ಗೌರವಿಸಬೇಕು ಅಂತ ಹೇಳುತ್ತಾ ನಾನೇ ರಚಿಸಿದಂತ ಕವನವನ್ನು ಓದ್ಲಿಕ್ಕೆ ಖಂಡಿತ ಓದಿ. ಅದೇ ಯಾಕೆ ಗೊತ್ತಾ, ಅಧ್ಯಾಪಕನಾದವ ಚಟುವಟಿಕೆಯಿಂದ ಇರಬೇಕು ಹೇಳಿದೆ. ಅವನು ತಾನು ಗುಣಗುಣಿಸಿ ಬರೆದಿರ್ತಾನೆ, ಮಕ್ಕಳಿಗೆ ಬರೀರಿ, ನಿಮ್ಮದು ಇದ್ದರೆ ನಾವು ಭಿತ್ತಿಪತ್ರಿಕೆ ಹಾಕ್ತೇವೆ ಹೇಳಲಿಕ್ಕೆ ಆಗತ್ತೆ, ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕಾಗತ್ತೆ. ನೋಡೋ ಮೇಡಮ್, ನನಗೆ ಗೊತ್ತು ನೀವು ಕವಿಯಿತ್ರಿ, ನಿಮ್ಮ ಕವನ 1-2 ಅದು ಪರವಾಗಿಲ್ಲ, ಹಾಡುದಾರೆ ಹಾಡ್ಬೋದು, ಓದುದಾರೆ ಓದ್ಬೋದು. ಸರ್, ನಾಡ್ದು ಶಿಕ್ಷಕರ ದಿನಾಚರಣೆಗೆ ನಾನು ಕೆಲವು ಕವನಗಳನ್ನು ಸುದ್ದಿ ಉದಯ ಬೆಳ್ತಂಗಡಿಗೆ ಪೇಪರಿಗೆ ಕೊಡ್ತಾ ಇದ್ದೇನೆ. ಅದು ಕೊಡ್ಲಿಕ್ಕೆ ಅಂತೇಳಿ ರೆಡಿ ಮಾಡಿದ್ದೇನೆ. ಗುರುವಿಗೆನ್ನ ನಮನ. ಸರಿ. ಅಕ್ಷರ ಅರುಹಿದ ಗುರುನಾಥ, ಶಿಷ್ಯರ ಬಾಳಿನ ಭಗೀರಥ, ಅಳಿಯದು ಅಕ್ಷರ ಅನವರತ, ಗುರುವಿನ ನೆನಪದು ಸುಭಾಷಿತ, ತ್ರಿಮೂರ್ತಿಗಳ ಸಂಗಮ ಗುರು, ಜ್ಞಾನಸುದೆಯ ಸಮಾಗಮ ಗುರು, ಗುರುವನು ಮೀರಿಪ ಶಿಷ್ಯಗಣ, ಗುರುವಿಗದುವೇ ಆನಂದ ದಕ್ಷಿಣ, ಅಂದು ಇಂದು ಎಂದೆಂದೂ ಗುರುವಾಗಿಹನು ದೇವನೆಂದು, ಗುರು ಅಳಿಯದ ಜ್ಞಾನಗಂಧ, ಭವ್ಯ ಭಾರತದ ಕೀರ್ತಿ ಬಂಧ, ಶಿಷ್ಯನ ಮನದಿ ಗುರುವಿನ ಚಿತ್ರಣ, ಪ್ರತಿಕ್ಷಣವಾಗುವುದು ಸ್ಫೂರ್ತಿಯ ಕಿರಣ, ಗುರುವಿನ ಜ್ಞಾನದ ಸಿಂಚನ, ನಮ್ಮಯ ಬಾಳಿಗೆ ಹಿತವಚನ, ಅಂದಿನ ಗುರು ಇಂದಿನ ಶಿಕ್ಷಕ, ಅಂದಿನ ಗುರುಕುಲ ಇಂದಿನ ಶಾಲೆ, ಗುರು ಉತ್ತಮ ರಾಷ್ಟ್ರ ನಿರ್ಮಾಪಕ, ಶಿಷ್ಯನ ವ್ಯಕ್ತಿತ್ವದ ವಿಕಾಸಕ. ಸರಿ, ಒಳ್ಳೆಯ ಕವನ. ನಿಜವಾಗಿ ಗುರುವಿನ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದೀರಾ. ನಿಮಗೆ ಇನ್ನೇನಾದ್ರು ಹೇಳಬೇಕು ಅಂತಿದ್ದರೆ ಹೇಳಿ, ಇಲ್ಲರ ಇದನ್ನು ಮುಕ್ತಾಯ ಮಾಡಿ ಮುಂದಿನ ಇನ್ನೊಬ್ಬರು ಅಧ್ಯಾಪಕರನ್ನು ಇಲ್ಲಿ ಕರೆಯಬೇಕು. ಇಂದು ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡು ಸಂದರ್ಶನ ನಡೆಸಿದಂಥ ಸಾಹಿತಿಗಳು, ನಿವೃತ್ತ ಶಿಕ್ಷಕರಾದ ಶ್ರೀ ವೀರೇಶ್ವರ ಭಟ್ ಇವರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಇನ್ನಷ್ಟು ಇಂತಹ ಸಮಾಜದ ಸಚೇತನಗಳನ್ನು ಚಾನೆಲ್ಗೆ ಕರೆತರುವಂತಾಗಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವೀಯುತ್ತೇನೆ. ಮೇಡಮ್, ನಿಮಗೂ ನಮ್ಮ ಮಂಗಳೂರು ಸಮಾಚಾರ ವಾಹಿನಿಯ ಪರವಾಗಿ ನಾವು ಮತ್ತು ನಮ್ಮ ವೆಂಕಟೇಶ್ ಬೆಡ್ಡೆ ಇಬ್ಬರು ಸೇರಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು ಸರ್.